ಒಂದು ಕಾರ್ಯವನ್ನು ದೇವರು ಇಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ನಾಳೆಯ ದಿನವನ್ನ ನೀವು ನಾನು ತೀರ್ಪು ಮಾಡಬಾರದು. ಅದು ಹೆಂಗ್ ಬೇಕಾದರೂ ಬದಲಾಯಿಸುವುದಕ್ಕೆ ದೇವರಿಗೆ ಸಾಧ್ಯ. ಎಂಥ ಸಂದರ್ಭಗಳನ್ನು, ಎಂಥ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವುದಕ್ಕೆ ದೇವರಿಗೆ ಶಕ್ತಿ ಉಂಟು. ನಂಬಿಕೆ ನಿರರ್ಥಕವಾಗದು. ಆಕಾಶ ಭೂಮಿ ಅಳಿದವರನ್ನು ನಿನ್ನ ವಿಷಯದಲ್ಲಿ ನಿನ್ನ ದೇವರಾಗಿರುವಂತ ಯೆಹೋವನು ಹೇಳಿದಂತ ಮಾತುಗೆ ವೇದ ಹೇಳ್ತದೆ, ಕಾದಿದ್ದವರು ಹದ್ದುಗಳಂತೆ ರೆಕ್ಕೆ ಬಡಿದು ಉನ್ನತವಾದ ಸ್ಥಳದಲ್ಲಿ ಏರ್ತಾರೆ 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 ಏರ್ತಾರೆ, ಇಳಿಯುವುದಿಲ್ಲ. ಅದು ಏರು ಮುಖ, ಅದು ಆಶೀರ್ವಾದ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯ ಗಮನಿಸೋಣ. ಮತ್ತಾಯ ಸುವಾರ್ತೆ 6:34. ಆದದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ತನ್ನದನ್ನು ಕುರಿತಾಗಿ ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳ್ತಾ ಇದ್ದಾನೆ, ನಾಳೆಯ ದಿನದ ಕುರಿತಾಗಿ ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾಳಿನ ದಿನದ ಕುರಿತಾದ ಚಿಂತೆ ಏನ್ ಮಾಡ್ತದೆ? ಇವತ್ತಿನ ದರ್ಶನವನ್ನ ಕಳ್ಕೊಳ್ಳುವಂತೆ ಮಾಡಿಬಿಡ್ತದೆ. ನಾಳೆಯ ದಿನದ ಚಿಂತೆ ಏನ್ ಮಾಡ್ತದೆ? ದೇವರ ಉದ್ದೇಶವನ್ನ ನಮ್ಮ ಮೇಲೆ, ದೇವರು ಇಟ್ಟಿರುವಂತ ಉದ್ದೇಶವನ್ನ ನಾವು ಕಳ್ಕೊಳ್ಳುವಂತೆ, ಅದನ್ನ ನೋಡದಂತ ಕುರುಡರಂತೆ ನಮ್ಮನ್ನ ಮಾಡಿಬಿಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚಿಂತೆ ಬಹು ಕೆಟ್ಟದು. ಚಿಂತೆ ಬಹು ಕೆಟ್ಟದು. ನಿನ್ನನ್ನ ಚಿಂತೆ ಏನ್ ಮಾಡಲ್ಲ? ಸಂತೈಸುವುದಿಲ್ಲ, ನಿನ್ನನ್ನ ಸೋಲಿಸುತ್ತದೆ. ನಿನ್ನ ಏನ್ ಮಾಡ್ಬಿಡ್ತದೆ? ಸೋಲಿಸಿ ಬಿಡುತ್ತದೆ. ನಾಳೆ ಹೆಂಗಿರ್ತದೆ ನಿನಗೆ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ನಾಳೆಯ ದಿನ ಹೀಗೆ ಇರುತ್ತದೆ ಎಂಬುದಾಗಿ ನೀನು ಡಿಸೈಡ್ ಮಾಡಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಅನೇಕರಿಗೆ ಇವತ್ತಿನ ಕಷ್ಟ, ಇವತ್ತಿನ ಪರಿಸ್ಥಿತಿ ಗಂಭೀರವಾಗಿದ್ರೆ ಅವರು ಹೇಳ್ಬಿಡ್ತಾರೆ, ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಹಿಂಗೆ ನಡೆಯುವುದು, ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಶುಭವಿಲ್ಲ, ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಒಂದು ಆನಂದ ಇಲ್ಲ. ಅವರ ಕಷ್ಟಗಳು, ವೇದನೆಗಳು. ಕರ್ತನೆ ಹೇಳ್ತಾ ಇದ್ದಾನೆ, ಚೆನ್ನಾಗಿ ಹೇಳ್ತಾ ಇದ್ದಾನೆ, ಅದರ ದಿನಕ್ಕಾಗಿ, ಅದರ ದಿನದ ಕಾಟ ಅದರ ದಿನಗಳಿಗೆ ಸಾಕು. ಅಂದ್ರೆ ಏನರ್ಥ? ಒಂದು ದಿನಕ್ಕೂ ದೇವರು ಒಂದು ಕಾರ್ಯವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ದಿನಕ್ಕೂ ದೇವರು ಒಂದು ದೇವರ ಚಿತ್ತವು ಉಂಟು, ದೇವರ ಕಾರ್ಯವು ಉಂಟು. ಪ್ರೈಸ್ ದಿ ಲಾರ್ಡ್. ಅದು ಸಂತೋಷವಾಗಿರಲಿ, ಅದು ದೇವರ ಚಿತ್ತವೇ. ಒಂದು ವೇಳೆ ನಿನಗೆ ದುಃಖವನ್ನ ಕೊಡಲಿ, ದೇವರ ಚಿತ್ತವೇ. ಅದು ನಿನ್ನ ಜೀವಿತದಲ್ಲಿ ಆರೋಗ್ಯವನ್ನ ಕೊಡಲಿ, ದೇವರ ಚಿತ್ತವೇ. ಒಂದು ವೇಳೆ ಬಲಹೀನದಲ್ಲಿ ನೀನು ಹಾದು ಹೋಗು, ದೇವರ ಚಿತ್ತವೇ. ಪ್ರೈಸ್ ದಿ ಲಾರ್ಡ್. ಅದರ ದಿನಕ್ಕೆ ತಕ್ಕಂತ ಕಾರ್ಯಗಳನ್ನ ದೇವರು ಇಟ್ಟಿದ್ದು. ಹಲ್ಲೆಲೂಯಾ. ಸೊ ಅದನ್ನ ನಾವು ಸಭೆ, ದೇವರ ಮಕ್ಕಳು ಯಾವ ರೀತಿಯಾಗಿ ಅದನ್ನ ನಾವು ತಗೋಬೇಕು, ಗ್ರಹಿಸಿಕೊಳ್ಳಬೇಕು ಅಂತಲೇ ವಾಕ್ಯ ಹೇಳ್ತದೆ. ಕೀರ್ತನೆ 118ನೇ ಅಧ್ಯಾಯ
24ನೇ ವಾಕ್ಯ ಹೇಳ್ತದೆ, ಈ ದಿನವು ಯೆಹೋವನಿಂದ ನೇಮಕವಾದದು, ಇದರಲ್ಲಿ ನಾವು ಉಲ್ಲಾಸಿಸುತ್ತಾ ಆನಂದಿಸೋಣ. ಏನ್ ಮಾಡಬೇಕು? ಒಂದು ವೇಳೆ ಸಂತೋಷ ಸಿಚುವೇಶನ್ ಅಲ್ಲಿ ಮಾತ್ರ ಉಲ್ಲಾಸ ಮಾಡುವುದಲ್ಲ, ಎಲ್ಲರೂ ನಮ್ಮನ್ನ ಹೊಗಳ್ತಾ ಇರುವಾಗ ಮಾತ್ರ ಉಲ್ಲಾಸ ಮಾಡುವುದಲ್ಲ. ಸಮ್ಟೈಮ್ಸ್ ಕೆಲವರು ನಮ್ಮನ್ನ ದೂಷಣೆ ಮಾಡುವಾಗಲೂ ಉಲ್ಲಾಸ ಮಾಡಬೇಕು. ಸಮ್ಟೈಮ್ಸ್ ಕೆಲವರು ನಮ್ಮನ್ನ ದ್ವೇಷ ಮಾಡುವಾಗಲೂ ಉಲ್ಲಾಸ. ಸೊ ಎಂಥ ಸಿಚುವೇಶನ್ ದೇವರು ಅನುಮತಿ ಕೊಡದೆ ನನ್ನ ಜೀವಿತದಲ್ಲಿ ಬಂದಿಲ್ಲ. ಯಾವ ಸಿಚುವೇಶನ್ ನಿರಂತರವೂ ಅಲ್ಲ. ಇವತ್ತು ಒಂದು ಚಾಲೆಂಜಸ್, ಒಂದು ಶೋಧನೆ ಬಂದ್ರೆ ಈ ಶೋಧನೆ ನಿನಗೆ ನಿರಂತರ ಅಲ್ಲ. ದೇವರು ಮುಂದೆ ಒಂದು ಬಹು ಅಮೂಲ್ಯವಾದ ಮಹಿಮೆ ತುಂಬಿದಂತ ಆಶೀರ್ವಾದವನ್ನ ಇಟ್ಟಿರ್ತಾನೆ. ಆದ್ರೆ ಶೋಧನೆ ಬಂದ ಕೂಡಲೇ ಜನರು ಏನ್ ಮಾಡ್ತಾರೆ? ಇದು ಹಿಂಗೆ ಎಂಬುದಾಗಿ ಏನ್ ಮಾಡ್ಬಿಡ್ತಾರೆ? ತೀರ್ಪು ಕೊಟ್ಬಿಡ್ತಾರೆ. ನೋಡ್ರಿ, ಈಗಲೇ ನಡೆದಿಲ್ಲ, ಮತ್ತೆ ಮುಂದೆ ನಡೆಯುತ್ತದೆ. ಅಲ್ಲೇಲೂಯ. ಆದ್ರೆ ಸತ್ಯ ಬೇರೆ ಹೇಳಿದ್ರೆ ನಿಮಗೆ ಗೊತ್ತಿರದೆ ಒಂದು ದಿನಕ್ಕೆ ಒಂದು ಕಾರ್ಯವನ್ನು ದೇವರು ಇಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿಯನ್ನ ನೋಡಿ ನಾಳೆಯ ದಿನವನ್ನ ನೀವು ನಾನು ತೀರ್ಪು ಮಾಡಬಾರದು. ಅದು ಹೆಂಗ್ ಬೇಕಾದರೂ ಬದಲಾಯಿಸುವುದಕ್ಕೆ ದೇವರಿಗೆ ಸಾಧ್ಯ. ಎಂಥ ಸಂದರ್ಭಗಳನ್ನು, ಎಂಥ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವುದಕ್ಕೆ ದೇವರಿಗೆ ಶಕ್ತಿ ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಅಪ್ಪ ಹೇಳುವುದಕ್ಕೆ ಬಯಸುತ್ತಾರೆ, ಭಯಪಡಬೇಡ, ಹೆದರಬೇಡ, ಚಿಂತೆ ಮಾಡಬೇಡ. ನಿಶ್ಚಯವಾಗಲು ಅಂತ್ಯವು ಉಂಟು, ನಿನ್ನ ನಂಬಿಕೆ ನಿರರ್ಥಕವಾಗದು. ಹಲ್ಲೆಲೂಯಾ. ನಿನ್ನ ನಂಬಿಕೆ ನಿರರ್ಥಕವಾಗದು. ಆಕಾಶ ಭೂಮಿ ಅಳಿದೋದ್ರೂ ನಿನ್ನ ವಿಷಯದಲ್ಲಿ ನಿನ್ನ ದೇವರಾಗಿರುವಂತ ಯೆಹೋವನು ಹೇಳಿದಂತ ಮಾತುಗೆ ಜೀವವುಳ್ಳ ವಾಕ್ಯ ಎಂದಿಗೂ ಕದಲುವುದಿಲ್ಲ, ಅಳಿದೋಗುವುದಿಲ್ಲ. ಹಲ್ಲೆಲೂಯಾ. ಒಂದ್ಸಲ ಮಾಡೋಣ. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಯೇಸಪ್ಪನ, ಸ್ತುತಿಸು 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 ಯೇಸಪ್ಪನ, ಸ್ತುತಿಸು. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಆರೋಗ್ಯ ಇಲ್ಲವೆಂದು ಚಿಂತಿಸಬೇಡ, ಆರೋಗ್ಯ ಇಲ್ಲವೆಂದು ಭಯಪಡಬೇಡ. ಯೆಹೋವನ ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವು. ಯೆಹೋವನ ನಿನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವು. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ನನ್ನ ಮನವೇ, ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಹಲ್ಲೆಲೂಯಾ. ಹಾಡಾಡಕ್ಕೆ ಚೆನ್ನಾಗಿದೆ. ಹಲ್ಲೆಲೂಯಾ. ಟೈಮೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹೆದರಬೇಡ. ಹಲ್ಲೆಲೂಯಾ. ಸೊ ಚಿಂತೆ ಅದು ಏನ್ ಮಾಡುತ್ತದೆ? ದುಃಖವನ್ನ ತಂದು ಬಿಡುತ್ತದೆ, ಅಸಮಾಧಾನವನ್ನ ತಂದು ಬಿಡುತ್ತದೆ, ಸೋಲನ್ನ ತಂದು ಬಿಡುತ್ತದೆ. ಪ್ರಾಮುಖ್ಯವಾಗಿ ಕರ್ತನು ನಿನ್ನ ಮೇಲೆ ಇಟ್ಟಿರುವಂತ ಅಭಿಷೇಕವನ್ನ ನೀನ್ ಕಾಣದ ಹಾಗೆ ಅಭಿಷೇಕದಿಂದ, ದರ್ಶನದಿಂದ ನಿನ್ನನ್ನ ಹಿಂಸಾಡುವಂತೆ ಮಾಡಿಬಿಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಚಿಂತೆ ಏನ್ ಮಾಡಿತ್ತು ಎಂಬುದಾಗಿ ಕೆಲವೊಂದು ವ್ಯಕ್ತಿಯನ್ನ ತೋರಿಸಲಿಕ್ಕೆ ಬಯಸುತ್ತೇನೆ. ಹಲ್ಲೆಲೂಯಾ.
ಈ ಸಂದೇಶವನ್ನ ನಿಮಗೆ ಹೇಳುವುದಕ್ಕೆ ಮುಂಚೆ ಕರ್ತನು ನನಗೆ ಹೇಳಿದಂತ 2 ವಿಷಯ ಸಭೆಗೆ ಹೇಳು. ಈ ಸಂದೇಶ ಕೇಳುವವರು 2 ಕಾರ್ಯಗಳು ನಿಮಗೆ ಹೇಳುತ್ತೇನೆ. ಒಂದು, ಏನೋ ಈ ಪ್ರೆಸೆಂಟ್ನಲ್ಲಿ ನಡೆಯುವಂತ ಕಾರ್ಯಗಳನ್ನ ಪಾಸ್ಟರ್ ಸಂದೇಶವಾಗಿ ಬಂದು ಹೇಳುತ್ತಾರೆ ಅಂತ ಒಬ್ಬರ ಮನಸ್ಸಿನಲ್ಲಿಯೂ ಬರಬಾರದು. ಬಂದ್ರೆ ಅದು ಸೈತಾನ ಆಲೋಚನೆ, ಆಚೆ ಹೋಗಿ ಸೈತಾನ ಅಂತ ಹೇಳ್ಬೇಕು. 2ನೇ ವಿಷಯ, ಯಾರಿಗೋ ಈ ಸಂದೇಶ ದೇವರು ನಮ್ಮನ್ನ ತಿದ್ದಿ, ನಮ್ಮನ್ನ ಸರಿಪಡಿಸಿ, ನಮ್ಮನ್ನ ಎಚ್ಚರಿಸಿ, ನಮ್ಮನ್ನ ಕಾಯ್ದು, ನಮಗೆ ಬೇಕಾಗಿರುವಂತ ಆಶೀರ್ವಾದವನ್ನ, ನಮಗೆ ಬರಬೇಕಾಗಿರುವಂತ ಮಹಿಮೆಗಳನ್ನ ಕೊಡುವುದಕ್ಕಾಗಿ ದೇವರು ನಮ್ಮನ್ನ ಎಚ್ಚರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಕ್ಕಳನ್ನ ತಂದೆ ತಾಯಿ ತಿದ್ದುವಾಗ ಸಾಯಿಸುವುದಕ್ಕಲ್ಲ, ಮಕ್ಕಳನ್ನ ತಂದೆ ತಾಯಿ ಬಡಿದು ಅವರನ್ನ ಸರಿಪಡಿಸುವಾಗ ಅವರನ್ನ ಸಾಯಿಸುವುದಕ್ಕಲ್ಲ, ಅವರನ್ನ ಒಳ್ಳೆಯ ತಿಳುವಳಿಕೆಯಲ್ಲಿ ಉದ್ಧಾರ ಮಾಡುವುದಿಗಾಗಿ. ಹಲ್ಲೆಲೂಯಾ. ಕರ್ತನ ವಾಕ್ಯವು ಬರೆದಾಗ ಗಮನಿಸಿರಿ. ಯಾಕಂದ್ರೆ ಒಂದು ಸತ್ಯ ಹೇಳ್ತೀನಿ, ನೀ ನಂಬದೆ ಹೋಗ್ರಿ. ಒಂದು ಸತ್ಯ, ಎಂಥ ಸಂದರ್ಭದಲ್ಲಿಯೂ ನಾನು ದೇವರ ಸಮ್ಮುಖದಲ್ಲಿ ವಾಕ್ಯಕ್ಕಾಗಿ ಹೋಗಿ ಕುಳಿತುಕೊಳ್ಳುವಾಗ ನಾನು ಎಂಟಿಯಾಗಿ ಹೋಗಿ ಕುಳಿತುಕೊಂಡಿರ್ತೀನಿ. ನನಗೆ ಗೊತ್ತಿಲ್ಲ ಏನಪ್ಪ ಮಾತಾಡ್ತಾರೋ, ಏನ್ ವಾಕ್ಯ ಗೊತ್ತೇ ಇಲ್ಲ. ಆದರೆ ಸಮಟೈಮ್ಸ್ ವಾಕ್ಯಗಳು ಹೇಗಿರ್ತದೆ, ಈ ಸಂದರ್ಭ ಇದು ಇಲ್ಲಿ ನಡೀತಾ ಇದ್ದಿಲ್ಲ, ಇದನ್ನೇ ಪಾಸ್ಟರ್ ಮಾತಾಡ್ತಾರೆ ಅಂದ್ರೆ ನಿಮಗೆ ಅನಿಸ್ತಾ ಇದೆ. ನಾನು ದೇವರು ಕಲ್ಲಲ್ಲ, ಮಣ್ಣಲ್ಲ, ಮರಲ್ಲ, ಆತನ ಜೀವವುಳ್ಳ ದೇವರು. ಆತನು ಬೇಕಾಗಿರುವುದನ್ನೇ ನಮಗೆ ಮಾತಾಡ್ತಾನೆ. ಆತನ ಸನ್ನಿಧಾನದಲ್ಲಿ ಆತನು ಹೇಳಿದದನ್ನ ಎಲ್ಲಿ ನಿಂತುಕೊಂಡು ಕುತ್ತಿಗೆ ಹೋದರನ್ನು ಗಟ್ಟಿಯಾಗಿ ಹೇಳುವನು ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದದನ್ನ ನಾನು ಹೇಳುವುದಕ್ಕೆ ಎಗರಿದ್ರೆ ನಾನು ಪ್ರಸಂಗಿಯಾಗಿ ಇರುವುದಕ್ಕೆ ಯೋಗ್ಯತೆ ಇಲ್ಲ. ನಾನು ದೇವರ ಮನುಷ್ಯನಾಗಿ ಇರುವುದಕ್ಕೆ ಯೋಗ್ಯತೆ ಇಲ್ಲ. ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ಬೇಕು. ಯಾರನ್ನು ಅದರಲ್ಲಿ ಸೇರಿಸಬೇಡ. ನಮ್ಮನ್ನು ಮಾತ್ರ ಅದರಲ್ಲಿ ಏನ್ ಮಾಡದ, ಎಚ್ಚರ ಕೊಲಿಸ್ತಾನ. ನೋಡಿ, ಈಗ ಚಿಂತೆ ಮನುಷ್ಯನ ದರ್ಶನವನ್ನ ಬಿಟ್ಟು ಏನ್ ಮಾಡ್ತದೆ, ಅವನ ಸ್ವಂತ ಡಿಸಿಷನ್ ಅನ್ನ ತಗೊಳ್ಳುವಂತೆ ಮಾಡುತ್ತದೆ. ದೇವರ ಚಿತ್ತವನ್ನ ಬಿಟ್ಟು ಅವನ ಆಲೋಚನೆಯಂತೆ ನಡೆಯುವಂತೆ ಮಾಡುತ್ತದೆ. ನೋಡಿ, ನೀವು ರೂತ್ ಪುಸ್ತಕವನ್ನ ಗಮನಿಸಬಹುದು. ಅಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಒಂದು ಕಾರ್ಯ ನಡೆಯುತ್ತಾ ಇದೆ. ಏನಂದ್ರೆ, ಅಲ್ಲಿ ನಹೋಮಿಯ ಕುಟುಂಬ ಎಲ್ಲಿ ಇದೆ? ಬೆತ್ಲೆಹೇಮಲ್ಲಿ ಇದೆ. ನಹೋಮಿಯ ಕುಟುಂಬ ಎಲ್ಲಿ ಐತಿ? ಯಹೂದ ಕುಲದವರು ಬೆತ್ಲೆಹೇಮಲ್ಲಿ ಇದ್ದಾರೆ. ಬೆತ್ಲೆಹೇಮಲ್ಲಿ ಒಂದು ಬರಗಾಲ ಉಂಟಾಯಿತು. ಬೆತ್ಲೆಹೇಮಲ್ಲಿ ಬರಗಾಲ ಉಂಟಾಗಿದಾಗ ಇವರು ಬೆತ್ಲೆಹೇಮಲ್ಲಿ ಇರಕ್ಕೆ ಆಗದೆ, ಯಪ್ಪ ಬರಗಾಲ, ಇಲ್ಲಿ ನಾವು ಇರುವುದಿಗೆ ಸಾಧ್ಯ ಇಲ್ಲ, ನಾವು ಏನ್ ಮಾಡ್ಬಿಡೋಣ, ತಪ್ಪಿಸಿಕೊಳ್ಳುವುದಿಗೆ, ನಾವು ಇಲ್ಲಿಂದ ಇನ್ನು ಉದ್ಧಾರ ಆಗುವುದಿಗೆ, ಇನ್ನು ಬೆಳೆಯುವುದಿಗೆ ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗೋಣ ಅಂತ ಒಂದು ಮೋವಾಬ್ಯ ದೇಶಕ್ಕೆ ಆ ನಹೋಮಿ ಕುಟುಂಬವಾಗಿ ಹೋಗುವುದನ್ನ ಅಲ್ಲಿ ಕಾಣ್ತಾ ಇದ್ದೇವೆ. ಎಲ್ಲಿ ಇರಕ್ಕೆ ಆಗ್ಲಿಲ್ಲ? ಬೆತ್ಲೆಹೇಮಲ್ಲಿ. ಯಾಕಂದ್ರೆ ಬೆತ್ಲೆಹೇಮಲ್ಲಿ ತೊಂದರೆ. ಬೆತ್ಲೆಹೇಮ ಏನಾಗಿದೆ? ಪ್ರೆಸೆಂಟ್ ಸಿಚುವೇಶನ್ ಈ ದಿನ ತೊಂದರೆಯ ದಿನವಾಗಿದೆ, ಕಷ್ಟದ ದಿನವಾಗಿದೆ. ಆದ ಕಾರಣ ನಾನು ಒಂದು ಡಿಸಿಷನ್ ಮಾಡುತ್ತೇನೆ, ನಾನು ಒಂದು ಚಿಂತೆ ಮಾಡುತ್ತೇನೆ. ಇಲ್ಲಿ ಇದ್ರೆ ನನ್ನ ಕುಟುಂಬವನ್ನ ಬದುಕಿಸಲಿಕ್ಕೆ ಆಗಲ್ಲ, ನಾನು ಏನು ಮಾಡ್ಬಿಡ್ತೀನಿ, ಮೋವಾಬಿಗೆ ಹೋಗುತ್ತೇನೆ ಅಂತ ಹೇಳಿ ಆಕೆ ಹೋಗಿದ್ರು. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಬೆತ್ಲೆಹೇಮ್ ಅಂದ್ರೆ ಏನ್ ಅರ್ಥ ಅಂದ್ರೆ ಆಹಾರದ ಮನೆ. ಏನ್ ಮನೆ ಅದು? ಆಹಾರದ ಮನೆ. ಬೆತ್ಲೆಹೇಮ್ ಅಂದ್ರೆ ತಂದೆಯ ಮನೆ. ಬೆತ್ಲೆಹೇಮ್ ಅಂದ್ರೆ ರಕ್ಷಕನು ಹುಟ್ಟಿದಂತ ಸ್ಥಳ. ಹಲ್ಲೆಲೂಯಾ. ಬೆತ್ಲೆಹೇಮ್ ಅಂದ್ರೆ ರಕ್ಷಣೆ ನೀಡುವಂತ ಸ್ಥಳ. ಹಲ್ಲೆಲೂಯಾ. ಇದೆಲ್ಲ ಬಿಟ್ಟು, ದರ್ಶನ ಬಿಟ್ಟು ಸ್ವಲ್ಪ ಕಷ್ಟ ಬಂದಂತ ಕಾರಣ ಎಲ್ಲಿ ಹೋಗ್ತಾ ಇದ್ದಾರೆ? ಮೋವಾಬ್. ಮೋವಾಬ್ ಅಂದ್ರೆ ಏನರ್ಥ?
ಅಕ್ರಮ ತುಂಬಿದಂತ ಭೂಮಿ. ಏನ್ ಭೂಮಿ ಅದು? ಅಕ್ರಮಗಳು ತುಂಬಿದಂತೆ ಭೂಮಿ. 10 ತಲೆಮಾರಾದ್ರೂ ಶಾಪ ಹೋಗಲ್ಲ. 10 ತಲೆಮಾರಾದ್ರೂ ಶಾಪ ಹೋಗಲ್ಲ. ಅದು ಮಾತ್ರ ಅಲ್ಲ, ಅದು ದೇವರಿಂದ ಶಪಿಸಲ್ಪಟ್ಟಂತ ಭೂಮಿ. ಯಾವ ಸ್ಥಳ ಅದು? ದೇವರಿಂದ ಶಪಿಸಲ್ಪಟ್ಟಂತ ಜನಾಂಗಗಳು ಉಳ್ಳದಂತ ಸ್ಥಳ. ಆದ್ರೆ ನಹೋಮಿಗೆ ಈಗ ಏನಕ್ಕೋಸ್ಕರ ಮೋವಾಬಿ ದೇಶಕ್ಕೆ ಹೋಗಿದ? ತನ್ನನ್ನ ರಕ್ಷಿಸಿಕೊಳ್ಳಲಿಕ್ಕೆ. ಎಲ್ಲಿ ಬಿಟ್ಟು? ಬೆತ್ಲೆಹೇಮನ್ನ ಬಿಟ್ಟು, ರಕ್ಷಣೆಯ ಸ್ಥಳವನ್ನ ಬಿಟ್ಟು. ರಕ್ಷಣೆಯ ಸ್ಥಳದಲ್ಲಿ ಕೆಲವೊಂದು ದಿನಗಳಲ್ಲಿ ದೇವರು ನೇಮಿಸಿದಂತ ಶೋಧನೆ ಕಾಲ ಬರುವಾಗ ಅದರಲ್ಲಿ ಕಾದಿರುವುದನ್ನ ಬಿಟ್ಟು, ದೇವರ ಚಿತ್ತದ ಪ್ರಕಾರ ಯೋಬಗೆ ಅವನ ಹೆಂಡತಿ ಹೇಳ್ತಾಳೆ, ಈ ಪರಿಸ್ಥಿತಿ ಬೇಕಾ ನಿನಗೆ ಯೋಬು? ಇದಕ್ಕಿಂತ ನೀನೇನ್ ಮಾಡು? ದೇವರನ್ನ ದೂಷಿಸಿ ಜೀವವನ್ನ ಬಿಡು. ಸರ್, ನಾನು ಕೇಳ್ತೀನಿ, ಯೋಬಿನ ಹೆಂಡತಿಗೆ ಮಾತ್ರನೇ ಕಷ್ಟನಲ್ಲಿ, ಯೋಬಿಗೆ ಕಷ್ಟ ಅಲ್ವಾ? ಯೋಬಿನ ಹೆಂಡತಿ ಮಾತ್ರನೇ ಕಳ್ಕೊಂಡಾರ ಇಲ್ಲ, ಯೋಬು ಕಳ್ಕೊಂಡಿಲ್ವಾ? ಯೋಬಿನ ಹೆಂಡತಿಗಿಂತ ಹೆಚ್ಚಿನ ಕಷ್ಟ ತೊಂದರೆ ಯಾರು ಬಂದಿತ್ತು? ಯೋಬನಿಗೆ ಬಂದಿತ್ತು. ಯೋಬನು ಹೇಳ್ತಾರೆ, ಹುಚ್ಚದಂತೆ ಮಾತಾಡ್ತಿ. ದೇವರ ಕೈಯಿಂದ ಆಶೀರ್ವಾದ ಹೊಂದಿಕೊಂಡಿರುವಂತ ನಾವು ದೇವರ ಕೈಯಿಂದ ಕಷ್ಟಗಳನ್ನು ಅನುಭವಿಸಬಾರದು. ಹೇಳಿದಾಗ ರಿಸಲ್ಟ್ ನಿಮಗೆ ಗೊತ್ತು. ಯೋಬನಿಗೆ 6 ತಿಂಗಳು ಉಪದ್ರವ, 140 ವರ್ಷ ಬೋನಸ್. 140 ವರ್ಷ 4 ತಲೆಮಾರುಗಳನ್ನ ನೋಡಿದಂತ ಭಾಗ್ಯತೆ ಯೋಬನಿಗೆ. ಈ ಅಮ್ಮ ಎಲ್ಲಿ ಹೋದ? ಮೋವಾಬಿಯಕ್ಕೆ ಹೋಗಿದಳು. ಸೊ ಏನಕ್ಕೋಸ್ಕರ? ಕುಟುಂಬವನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ, ಕುಟುಂಬವನ್ನ ಬೆಳೆಸೋಕ್ಕೋಸ್ಕರ. ನಡೆದದ್ದು ಏನ್ ಗೊತ್ತಾ? ಮೋವಾಬ್ಯದಲ್ಲಿ ಮೊದಲು ಗಂಡನು ಸತ್ತ, ಆಮೇಲೆ ಹಿರಿಯ ಮಗ ಸತ್ತ, ಆಮೇಲೆ 2ನೇ ಮಗ ಸತ್ತ. ಕುಟುಂಬವೇ ಕಲಾಸ್. ಏನಾಯ್ತು? ಉದ್ಧಾರ ಮಾಡುತ್ತೀನಿ ಅಂತ ಬೆತ್ಲೆಹೇಮ್, ದೇವರು ಕರೆದಂತ, ದೇವ ದರ್ಶನ ಉಳ್ಳದಂತ, ದೇವರು ನಿಲ್ಲಿಸಿದಂತ ಸ್ಥಳವನ್ನ ಬಿಟ್ಟು, ನಾನು ನನ್ನನ್ನು ಕಾಪಾಡಿಕೊಳ್ತೀನಿ, ನಾನು ನನ್ನನ್ನು ಬೆಳೆಸ್ತೀನಿ ಎಂಬುದಾಗಿ ಹೋಗಿದಂತವನಿಗೆ ನಡೆದಂತ ಘಟನೆ ಏನಾಯ್ತು ಅಂತ ಕೇಳಿದ್ರೆ, ಕುಟುಂಬವೇ ನಾಶವಾಯಿತು. ಎಲ್ಲವನ್ನು ಕಳ್ಕೊಂಡ, ಆಸ್ತಿನ ಕಳ್ಕೊಂಡ, ಸಂಪತ್ತನ್ನು ಕಳ್ಕೊಂಡ, ಪ್ರಾಣಗಳನ್ನು ಕೂಡ ಕಳ್ಕೊಂಡ. ಆದ್ರೆ ಒಂದು ಸಂದೇಶ ಗೊತ್ತಾ? ನಹೋಮಿಗೆ ಮಾತ್ರ ಅಲ್ಲ ಬರಗಾಲ, ಅದೇ ಬೆತ್ಲೆಹೇಮಲ್ಲಿ ಬೋವಾಜನ ಇದ್ದ. ಯಾರಿದ್ದ? ಬೋವಾಜನ ಸಹ ಎಲ್ಲಿದ್ದ? ಅದೇ ಬೆತ್ಲೆಹೇಮಲ್ಲಿ ಇದ್ದ. ಆದರೆ ಬೋವಾಜನು ಬರಗಾಲದಲ್ಲಿ, ಕಷ್ಟ ಕಾಲದಲ್ಲಿ, ಕಷ್ಟದ ಸಮಯದಲ್ಲಿ, ತೊಂದರೆಯ ಸಮಯದಲ್ಲಿ ದೇವರ ಮನೆ ಬಿಟ್ಟು ಓಡದೆ ದೇವರ ಮನೆಯಲ್ಲಿ ಕಾದಿದ್ದ, ವಾಗ್ದಾನಕ್ಕಾಗಿ ಕಾದಿದ್ದ. ಸತ್ಯ ವೇದ ಹೇಳ್ತದೆ, ಕಾದಿದ್ದವರು ಹದ್ದುಗಳಂತೆ ರೆಕ್ಕೆ ಬಡಿದು ಉನ್ನತವಾದ ಸ್ಥಳದಲ್ಲಿ ಏರ್ತಾರೆ, 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 ಇಳಿಯುವುದಿಲ್ಲ. ಅದು ಏರು ಮುಖ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಆಶೀರ್ವಾದ. ನೋಡಿ, ಈಗ ಮೋವಾಬಿಗೆ ಹೋದವಳು ಎಲ್ಲ ಕಳಕೊಂಡ. ಆದರೆ ಬರಗಾಲದಲ್ಲಿ ದರ್ಶನ ಬಿಟ್ಟು, ದೇವರ ಮನೆ ಬಿಟ್ಟು ಹೋಗದೆ ಇದ್ದವನಿಗೆ ಸಿಕ್ಕಿದಂತ ಆಶೀರ್ವಾದವನ್ನ ಸ್ವಲ್ಪ ಗಮನಿಸೋಣ. ಈ ಬೈಬಲಲ್ಲಿ ಇರುವಂತ ವಾಕ್ಯಕ್ಕಿಂತ, ಈ ಮೊಬೈಲಲ್ಲಿ ಇರುವಂತ ಬೈಬಲಲ್ಲಿ ಇರುವಂತ ವಾಕ್ಯ ಇನ್ನೂ ಸುಂದರವಾಗಿದೆ. ಓದನ ರೂತ್ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ನವೋಮಿಯ ಗಂಡನಾದ ಎಲಿಮೆಲೇಕನ ಗೋತ್ರದಲ್ಲಿ ಬೋವಜನು ಎಂಬ ಹೆಸರುಳ್ಳ ಬಹಳ ಐಶ್ವರ್ಯವಂತನಾಗಿರುವ ಸಂಬಂಧಿಕನಿದ್ದ. ಓ, ಗಮನಿಸಿರಿ, ಗಮನಿಸಿರಿ. ಬರಗಾಲದಲ್ಲಿ ಬೆತ್ಲೆಹೇಮ್ ಬಿಟ್ಟು ಹೋಗದೆ ಇದ್ದವನು ಬಹಳ ಐಶ್ವರ್ಯ
ಐಶ್ವರ್ಯವಂತನಾಗಿ ಧನವಂತನಾಗಿ ಸಕಲ ಆಶೀರ್ವಾದ ತುಂಬಿದವನಾಗಿದ್ದಾನೆ. ಅಲ್ಲೆಲ್ಲ ಕಾರ್ಯಗಳೇ ಈ ದಿನ ಮುಂದಿನ ದಿವಸಗಳನ್ನ ತೀರ್ಮಾನ ಮಾಡತಕ್ಕದಲ್ಲ. ಈ ದಿನದ ದುಃಖ, ಈ ದಿನದ ನಷ್ಟ, ಈ ದಿನದ ಸೋಲು ಮುಂದಿನ ದಿನದಲ್ಲಿ ಇರುವಂತ ಆಶೀರ್ವಾದಗಳನ್ನ ತೀರ್ಮಾನ ಮಾಡತಕ್ಕದಲ್ಲ. ಅದು ದೇವರು ಒಂದು ದಿನದಲ್ಲಿ ಒಂದು ಕಾರ್ಯಗಳನ್ನ ಆತನು ಮೊದಲೇ ಇಟ್ಟಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಸ್ವಲ್ಪ ದಿನವೇ ಈ ಉಪದ್ರವ. ಹಲ್ಲೆಲೂಯ. ಸಂಜೆಯಲ್ಲಿ ಕೋಲಾಟವಿದ್ದರು ಮುಂಜಾನೆ ಆನಂದವೇ. ಸಂಜೆಯಲ್ಲಿ ಕೋಲಾಟವಿದ್ದರು ಮುಂಜಾನೆ ಆನಂದವೇ. ಇಂದಿನ ಸಂಘರ್ಷ ನಾಳೆಯ ಹರುಷ ನಡೆಯುವುದೆಲ್ಲ ಇದ್ದರೆ. ಇಂದಿನ ಸಂಘರ್ಷ ನಾಳೆಯ ಹರುಷ ನಡೆಯುವುದೆಲ್ಲ ಇದ್ದರೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಎಲ್ಲ ಸಂದರ್ಭಗಳಲ್ಲಿ ಅಪ್ಪ, ಎಲ್ಲ ದಿನಗಳಲ್ಲಿ, ಎಲ್ಲ ಕಾಲಗಳಲ್ಲಿ ನಿನ್ನನ್ನೇ ಪ್ರೀತಿಸುವೆ. ನಿನ್ನನ್ನೇ ನಾನು ಪ್ರೀತಿಸುವೆ ದಿನವೂ. ಯೇಸುವೇ, ನಿನ್ನ ಜೀವ ನಿನ್ನನ್ನೇ ಪ್ರೀತಿಸುವೆ. ಹಲ್ಲೆಲೂಯ. ಸ್ವಾಮಿ, ಬಿರುಗಾಳಿಯಾಗಿದ್ದರೂ ಬೀಸುತ್ತಾನೇ ಇರುವುದಿಲ್ಲ. ಬೀಸುತ್ತಾನೇ ಇರ್ತದ, ಬೀಸುತ್ತಲೇ ಇರ್ತದ. ಸ್ವಲ್ಪ ಹೊತ್ತು ಬೀಸುತ್ತದೆ, ಆಮೇಲೆ ಸ್ಟಾಪ್ ಆಗ್ಬೇಕಲ್ಲ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಬಿರುಗಾಳಿ ಬೀಸುತ್ತಲೇ ಇರುವುದಿಲ್ಲ. ಚಿಂತೆ ಏನಾಗ್ಬಿಡ್ತದೆ, ಬೀಸುತ್ತಲೇ ಇರ್ತದೆ. ಸ್ವಾಮಿ ಹಡಗಲ್ಲಿ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾ ಇರುವಾಗ ಬಿರುಗಾಳಿ ಕೂದಲನ್ನ ಬಿಟ್ಟು ನಾನು ಆಗ್ತಾ ಬಂದೆ. ಆ ರೀತಿಯಾಗಿ ಹೇಳುವಂತ ರೀತಿಯಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಸಮುದ್ರ ಅಲೆಯನ್ನ ಎಬ್ಬಿಸಿ ಅದು ಬೋಟು ಒಳಗಡೆ ನೀರನ್ನ ತುಂಬಿಸ್ತದೆ. ಆದ್ರೆ ಸ್ವಾಮಿ ಸೈಲೆಂಟ್ ಆಗಿರ್ತೀರ. ಕಾರಣ ಗೊತ್ತಾ? ನೆಕ್ಸ್ಟ್ ಮೂಮೆಂಟ್ ಸ್ವಾಮಿಗೆ ಗೊತ್ತು. ಹಲ್ಲೆಲೂಯ. ನೆಕ್ಸ್ಟ್ ಮೂಮೆಂಟ್ ಏನ್ ಗೊತ್ತಾ? ಈ ಶಿಷ್ಯರ ಸಂಗಡ ಸೇರಿ 6,000 ಜನರನ್ನ ಶಿಷ್ಯರಾಗಿ ಮಾಡಲಿಕ್ಕೆ ಇರುವಂತ ಒಂದು ಪ್ರಯಾಣ ಉಂಟು ಅಂತ ಆತನಿಗೆ ಗೊತ್ತ. ಹಲ್ಲೆಲೂಯ. ಅದಕ್ಕೆ ಅಪ್ಪ ಕದಲಿಲ್ಲ, ಏನ್ ಮಾಡಿಲ್ಲ, ಎದ್ರು. ಆ ಟೈಮ್ ಬರುವಾಗ ಬಿರುಗಾಳಿ ಬೀಸುವುದಕ್ಕೆ ಒಂದು ಸಮಯ, ಬಿರುಗಾಳಿನ ಎತ್ತಿ ನಿಂದೆ ಸುಮ್ಮನೆ ಅಂತ ಅದನ್ನ ಗದರಿಸುವುದಕ್ಕೆ ಒಂದು ಸಮಯ. ನಿಶಬ್ದವಾಯಿತು. ಹಲ್ಲೆಲೂಯ. ಸೊ ಬಿರುಗಾಳಿ ಬರುವಾಗ ನಿನ್ ದರ್ಶನ ಅಲಗಾಡಬಾರ್ದು. ಹಲ್ಲೆಲೂಯ. ಹೋಟೆಲ್ ಯಾರಿದ್ರು? ಸ್ವಾಮಿ ಇದ್ರು. ಎಂಥ ಬಿರುಗಾಳಿ ಬರುವಾಗಲೂ ಸ್ವಾಮಿ ಸಂಗಡ ಇರುವುದು ತುಂಬಾ ಮುಖ್ಯ. ಹಲ್ಲೆಲೂಯ. ಸ್ವಾಮಿ ಎಲ್ಲಿ ಇರಿಸಿದಾನೋ ಅಲ್ಲಿಯೇ ಸ್ವಾಮಿ ನಿಮ್ ಸಂಗಡ ಇರ್ತಾನೆ. ನನ್ನ ದೇವ ಭಾಷೆ ಬಹಳ ಚೆನ್ನಾಗಿ ನನಗೆ ಹೇಳಿಕೊಡ್ತಾನೆ. ಏನಂದ್ರೆ, ನೀನ್ ದರ್ಶನ ಎಲ್ಲಿದೆಯೋ ಅಲ್ಲಿ ಮಾತ್ರ ದೇವರು ನಿನಗೆ ಕಂಫರ್ಟ್ ಆಗಿರ್ತಾನೆ. ನೀನಾಗಿ ನಿನ್ನ ಇಷ್ಟ ಬಂದಂಗೆ ನೀನ್ ದರ್ಶನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋದ್ರೆ ಅಲ್ಲಿ ನಿನಗೆ
ದೇವರ ಕಾಯುವಿಕೆ ನಿನಗೆ ಇರುವುದಿಲ್ಲ. ಹಲ್ಲೆಲೂಯ. ದರ್ಶನದಲ್ಲಿ ನಿಂತವನು ಬಹು ಧನವಂತನಾಗಿ ಇದ್ದ. ದರ್ಶನ ಬಿಟ್ಟು ಹೋದ ನಗೋಮಿ ಅನೇಕರನ್ನ ಕಳ್ಕೊಂಡ. ನಗೋಮಿ ಸಂಗಡ ಹೋಗ್ಬೋದು, ಪ್ರಾಣ ಹೋಗ್ಬೋದು, ಪ್ರಾಣ ಹೋಗ್ಲಿ ಅಂದ್ರೆ ಹೋಗ್ಬೋದು. ಹಲ್ಲೆಲೂಯ. ಜೀವನದಲ್ಲಿ ಎಲ್ಲ ಕಳ್ಕೋಬೇಕಂದ್ರೆ ಹೋಗ್ಬೋದು. ಆದ್ರೆ ಬೆಥೇಲೆಹೇಮ್ ದಿನೇ 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 ಅಭಿವೃದ್ಧಿ ಹೊಂದುತ್ತಾ 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 ದರ್ಶನದಲ್ಲಿ ನಿಂತವನಿಗೆ ಸೋಲ, ದರ್ಶನವನ್ನು ಬಿಟ್ಟವನಿಗೆ ಸೋಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಅನೇಕ ಕಾರ್ಯಗಳನ್ನ ಬಿಟ್ಟು ನಾನು ಕೆಳಗೆ ಹೇಳುವುದಕ್ಕೆ ಬಯಸುತ್ತೇನೆ. ಒಂದು ಸಾಕ್ಷಿ ತುಂಬಾ ಅವಶ್ಯ. ಅದನ್ನ ಹೇಳಿ ಮುಂದೆ ಹೋಗ್ತೇನೆ. ನಾನು ಬೆಂಗಳೂರಿಗೆ ಇನ್ವಿಟೇಷನ್ 10ನೇ ವರ್ಷದ ಇನ್ವಿಟೇಷನ್ ಕೊಡಕ್ಕೆ ಹೋಗಿದಾಗ ನಾನು ಅಲ್ಲಿ ಇದ್ದಂಥ 3 ದಿವಸ ಬಹಳವಾಗಿ ಬಹಳ ಹೊಂದಿದೆ, ಬಹಳವಾಗಿ. ಸೊ ನನ್ನ ಪಾಸ್ಟರು, ನನ್ನ ಸಹೋದರರು, ಅಭಿಷೇಕ್ ದೇವ ಸಂಗಡ ಅನೇಕ ಸಮಯಗಳನ್ನು ನಾವು ಕಳೆದೇವೆ. ಅದು ಒಂದು ಸಂತೋಷ. ಇನ್ನು ದೇವರ ಚಿತ್ತ, ದೇವರ ತಿಟ್ಟ 1978ರಲ್ಲಿ 78 ಅವಾಗ ದೇವರು ಹೇಳಿದದನ್ನ ಇವಾಗ ಅದನ್ನ ನೆರವೇರಿಸಿದಂತ ಸ್ಥಳವನ್ನ ಕಣ್ಣಾರ ಹೋಗಿ ಕಂಡು ಭಯಂಕರವಾಗಿ ನಾನೇನ್ ಮಾಡಿದೆ, ಸಂತೋಷ ಬಹಳ ಹೊಂದಿದ್ದವನಾದೆ. ಆದ್ರೆ ನನ್ನ ಸಹೋದರನು ಅವ್ರ ಬಾಯಿಂದ ಅಲ್ಲ, ಬೇರೆ ಒಬ್ಬ ಸಹೋದರಿ ಬಾಯಿಂದ ಪಾಸ್ಟರ್ ಅಭಿಷೇಕ್ ದೇವ ಕುರಿತಾದ ಸಾಕ್ಷಿ ಕೇಳಿದೆ. ಇನ್ನೂ ನನ್ನಲ್ಲಿ ಬಹಳ ಹೊಂದಿದೆ, ಪರಿಶ್ರಮ. ಏನ್ ಸಾಕ್ಷಿ ಅಂತ ಕೇಳ್ತೀರಾ? ಒಂದು ಸಹೋದರಿಯನ್ನ ಸಂಧಿಸಲಿಕ್ಕೆ ಹೋಗಿದೆ. ಅವ್ರ ಹೆಸರು ಫಿಲೋಮಿನಾ ಅಂತ. ಅವರ ಮನೆಯಲ್ಲಿ ನಾವು ಹೋಗಿವೆ, ಇದು ಇನ್ವಿಟೇಷನ್ ಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರು ಕೇಳಿದ್ರು, ಬೆಳಗಾಂ ಸೇವೆ ಹೇಗಿದೆ. ಹೌದಮ್ಮ, ನಾನು ಅವ್ರು ಕೇಳಿದ್ರು, ನೀವು ಭಾಷೆನೇ ಗೊತ್ತಿಲ್ಲದೆ ಹೋದವರಲ್ಲ, ಹೇಗಾಯ್ತು ಹೆಂಗಾಯ್ತು, ಭಾಷೆನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅಪ್ಪ ಅಲ್ಲಿ ಹೋಗಿ ದೇವರು ಮಾಡಿದಂಥ ಅನುಭವಗಳೆಲ್ಲ ನಾವು ಶೇರ್ ಮಾಡ್ತಾ ಹಿಂಗಿಂಗು ದೇವರ ಆಶೀರ್ವಾದ ಮಾಡಿದಂಥ ಸ್ವಲ್ಪ ಟೆಸ್ಟಿಮನಿಗಳನ್ನ ಹೇಳಿದಾಗ ಅವ್ರಿಗೆ ಭಯಂಕರ ಖುಷಿಯಾಗಿ ಅವ್ರು ಹೇಳಿದ್ರು, ಒಂದು ಕಾಲದಲ್ಲಿ ದೇವ ಪಾಸ್ಟರ್ ಕೂಡ ಈ ರೀತಿಯಾಗಿ ಏನ್ ಮಾಡಿದ್ರು, ಈ ಸೇವೆಯನ್ನ ಬೆಳೆಸಿದ್ರು. ಈ ಸೇವೆಯನ್ನ ಬೆಳೆಸುತ್ತಾ ಇದ್ದಾಗ ಈ ಸೇವೆಯಲ್ಲಿ ಒಂದು ಒತ್ತಡ ಅವರಿಗೆ. ಏನು ಹೇಳುವುದು, ಒಂದು ಕಷ್ಟವಾದ ಒಂದು ಪರಿಸ್ಥಿತಿ, ಒಂದು ತೊಂದರೆಯ ಸಮಯ. ಏನ್ ತೊಂದರೆ ಅಂದ್ರೆ, ಅಲ್ಲಿ ಆಶ್ರಮದಲ್ಲಿ ನಮ್ಮ ಸೇವೆ ನಡೀತಾಗ ಅನೇಕರಿಗೆ ಗೊತ್ತು, ಸಮಯ ಇಲ್ಲ. ಬೆಂಗಳೂರು ಹೈವೇ, ಇದು ಮೈಸೂರು ಹೈವೇ ಮೇಲೆ ಬಿಡಿದಿ ಪಕ್ಕದಲ್ಲಿ ಲಕ್ಷ್ಮೀ ಸಾಗರ ಎಂಬುದಾದ ಗ್ರಾಮದಲ್ಲಿ, ಅವಾಗ ಗ್ರಾಮ ಈಗ ಪಟ್ಟಣ, ಅಲ್ಲಿ ನಮ್ಮ ಸಭೆ ನಡೀತಾ ಇದೆ. ಆ ಸ್ಥಳದಲ್ಲಿ ಸುವಿಶೇಷ ಆಶ್ರಮ ಅಂತ ಹೇಳ್ತಾರೆ. ಆಶ್ರಮದಲ್ಲಿ ಇವರು ಸೇವೆ ನಡೆಸುತ್ತಾ ಸೇವೆ ಬೆಳೀತಾ ಇರುವಾಗ ಒಂದು ಒತ್ತಡ ಏನಾಯ್ತಂದ್ರೆ, ಅದರಲ್ಲಿ ಇರುವಂತ ನಾಯಕರು ಇವರನ್ನ ಕುತ್ತಿಗೆ ಹಿಡಿದು ಹೊರಹಾಕ್ತಾರೆ. ಬಹಳ ತೊಂದರೆಗಳನ್ನ ಇವರಿಗೆ ಕೊಡ್ತಾ ಇದ್ದಾರೆ ಅಂತ ಸಂದರ್ಭ. ಆ ಸಂದರ್ಭದಲ್ಲಿ ಅದರ ಫೌಂಡರ್ ಆಗಿರುವಂತ ಶೇಷರತ್ನಮ್ಮ ಅವರು ತೀರ್ಕೊಂಡ್ರು. ಅವರ ಮಗಳು ದೊಡ್ಡ ಬಿಷಪ್ ಆಗಿದ್ರು, ಅವರು ತೀರ್ಕೊಂಡ್ರು. ಈಗ ಶೇಷರತ್ನಮ್ಮ ದೊಡ್ಡ ಮಗಳ ಅಳಿಯ ಅವರು ಈಗ ಏನ್ ಮಾಡಿದ್ರಂತ, ಈ ಫಿಲೋಮಿನಾ ಅವರು ಅಲ್ಲಿ ಟ್ರಸ್ಟ್ ಅನ್ನ ನೋಡ್ಕೊಂಡ್ರು, ದೇವ ಪಾಸ್ಟರ್ ಚರ್ಚ್ ಅನ್ನ ನೋಡ್ಕೊಂಡ್ರು. ಇವ್ರು ಇಬ್ಬರನ್ನು ಕರೆದು ಅವರು ಒಂದು ಮೀಟಿಂಗ್ ಮಾಡಿದ್ರಂತ. ಇವ್ರ ಜೋಡಿ ಯಾಕೆ ಗೊತ್ತಾಗ್ತಾ ಇದ್ದೀರಾ? ಇವ್ರ ಜೋಡಿ ಯಾಕೆ ಗೊತ್ತಾಗ್ತಾ ಇದ್ದೀರಾ? ದೇವ ಪಾಸ್ಟರ್ ಹೇಳಿದ, ದೇವ ನೀನು ಏನ್ ಮಾಡು, ಹೊರಗಡೆ ಬಂದ್ಬಿಡು, ಆ ಚರ್ಚ್ ಬಿಟ್ಟು ಹೊರಗೆ ಬಾ. ಈ ಚರ್ಚಿಗೆ ಆಪೋಸಿಟ್ ಅಲ್ಲಿ ನಾನು ಸ್ಥಳವನ್ನ ತಗೊಂಡು, ಏಕಕಟ್ಟೆ ಸ್ಥಳವನ್ನ ತಗೊಂಡು ಸಭೆ ನೀನ್ ಕೇಳುವಂತ ರೀತಿಯಲ್ಲಿ ಕಟ್ಟಿಕೊಡ್ತೀನಿ, ನೀನು ಹೊರಗೆ ಬಾ ಅಂತ ಕೇಳಿದ್ರಂತೆ. ಅದೇ ತರ ಫಿಲೋಮಿನಾ ಅವರಿಗೆ ಈ ಟ್ರಸ್ಟ್ ನೀನು ಇರಬೇಡ, ನೀನು ಹೊರಗೆ ಬಾ, ನಾನು ನಿನಗೆ ಟ್ರಸ್ಟ್ ಅನ್ನು ಆರಂಭಿಸಿ ಕೊಡ್ತೀನಿ. ಯಾಕಂದ್ರೆ ಹೇಳುವವರು ದೊಡ್ಡ ಶ್ರೀಮಂತ ಮೀಟಿಂಗ್ ಅಲ್ಲಿ ದೇವ ಪಾಸ್ಟರ್ ಅವತ್ತು
3 ಹೊತ್ತು ಊಟ ಮಾಡುವುದು ಕಷ್ಟ ಸೇವೆಯಲ್ಲಿ. ಅಂತ ಸಂದರ್ಭದಲ್ಲಿ ಇರುವಾಗ ಒಂದು ಒಳ್ಳೆ ಜಾಕ್ಪಾಟ್ ದೇವ ಪಾಸ್ಟರ್ಗೆ ಬರ್ತಾ ಇದ್ದ, ದೇವ ಹೊರಬಾ ದೇವ, ಯಾಕೆ ಇವರು ಜೋಡಿ ಇದೆಯಾ, ಹೊರಗಡೆ ಏನ್ ಮಾಡ್ತೀನಿ, ಏಕರ್ ಕಟ್ಲೆ ಸ್ಥಳ ತಗೊಂಡು ನಿನ್ನ ವಿಶ್ವಾಸಿಗಳೆಲ್ಲ ಕರ್ಕೊಂಡ್ಬಂದು ಅಲ್ಲಿ ಸಭೆಯನ್ನ ನಡೆಸು ಬಾ ಅಂದಾಗ ಫಿಲೋಮಿನ ಆ ಸಿಸ್ಟರ್ ಓಕೆ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಆದ್ರೆ ದೇವ ಪಾಸ್ಟರ್ ಇಲ್ಲಯ್ಯ ಆಗಲ್ಲ ಅಂತ ಹೇಳಿದ್ರು. ಅವಾಗ ಈ ಫಿಲೋಮಿನ ಸಿಸ್ಟರ್ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ದೇವ ಪಾಸ್ಟರ್ ಎಂತ ಆಪರ್ಚುನಿಟಿನ ಬೇಡ ಅಂತೀರ, ಯಾಕೆ ಬೇಕಾಯ್ತು ಅವ್ರ ಜೋಡಿ ಇಷ್ಟು ಗುದ್ದಾಟ, ಒಳಗೆ ಬಂದ್ಬಿಡ್ರಿ, ಸ್ವಂತ ಸಭೆಗೆ ಬಂದ್ಬಿಡ್ತದೆ, ನಿಮಗೆ ನಿಮ್ ಇಷ್ಟ ಬಂದಂಗೆ ನೀವೇ ಅದನ್ನ ನಡೆಸ್ಬೋದಾಯ್ತು, ಯಾಕೆ ಇನ್ನೊಬ್ಬರ ಎದುರಲ್ಲಿ ಇರಬೇಕು. ದೇವ ಭಾಷೆ ಹೇಳಿದ್ರು, ಇಲ್ಲ ಸಿಸ್ಟರ್, ಇಲ್ಲಿ ನನ್ನನ್ನು ಕರ್ಕೊಂಡ್ ಬಂದವರು ನನ್ನ ದೇವರು, ಇಲ್ಲಿ ನನ್ನ ಕಲಿಸಿದವರು ನನ್ನ ದೇವರು, ಇವರು ನನ್ನ ಕುತ್ತಿಗೆ ಹಿಡಿದು ಹೊರಗೆ ಹಾಕಿದರು, ನಾನು ಹೋಗಲ್ಲ. ನನ್ನ ದೇವರು ಒಂದು ಮಾತು, ಮಗನೇ ಇದನ್ನ ಬಿಟ್ಟು ಹೊರಗೆ ಬಾ ಅಂದ್ರೆ ನಾನು ಬಂದ್ಬಿಡುತ್ತೇನೆ. ಅರೇಲೋಯ ಅರೇಲೋಯ. ನಿಮಗೆ ಸಾಧಾರಣವಾಗಿ ಅನಿಸ್ತಾ ಇದೆ, ನನಗೆ ರಕ್ತವೆಲ್ಲ ಕುದೀತಾ ಇತ್ತು. ನನ್ನ ಸಹೋದರನ ಒಳಗಡೆ ಎಷ್ಟು ದೇವರ ವಿಷಯದಲ್ಲಿ ಸಮರ್ಪಣೆ, ಎಷ್ಟು ದೇವರ ವಿಷಯದಲ್ಲಿ ದರ್ಶನದಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ವಿಷಯ. ಹಣಕ್ಕಾಗಿ ದೇವರನ್ನ ಮಾರುವವರು, ಆಶೀರ್ವಾದಕ್ಕಾಗಿ ದರ್ಶನವನ್ನ ಬಿಟ್ಟು ಹೋಗುವವರು, ಸ್ವಲ್ಪ ಒತ್ತಾಯಗಳು ಬಂದ ಕೂಡಲೇ ತನ್ನ ಹೆಸರಿಗೋಸ್ಕರ ದೇವ ದರ್ಶನ, ದೇವರು ಬೆಳೆಸಿದಂತ ಸ್ಥಳವನ್ನು ಬಿಟ್ಟು ಓಡುವವರು ಇದ್ದಂತ ಕಾಲದಲ್ಲಿ ಕರ್ತನ ಚಿತ್ತವನ್ನೇ ನೆರವೇರಿಸ್ತೇನೆ ಅಂತ ಹೇಳಿದಾಗ ಇವತ್ತು ಸಾವಿರಾರು ಸಾವಿರಾರು ಜನ ಸಭೆ ತುಂಬಿ 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 ಹರಿತಾ ಇಲ್ಲ. ಹೊರಗಡೆ ಕೂತ್ಕೊಳ್ಳಕ್ಕೆ ಸ್ಥಳ ಇಲ್ಲ. ದೇವ ವಾಚನ ದೇವರು ಹರಿ ಭಾರತ ದೇಶಗಳು ಮಾತ್ರ ಅಲ್ಲ, 40 ದೇಶಗಳ ಮೇಲೆ, ಹೊರ ದೇಶಗಳಲ್ಲಿ ಇನ್ನೂ ಎಷ್ಟು ದೇಶ ಮನುಷ್ಯ ಹೋಗ್ತಾರೋ ಗೊತ್ತಿಲ್ಲ. ಕರ್ತನವರಿಗೆ ದೀರ್ಘಾಯುಷ್ಯನ ನಿಶ್ಚಯವಾಗಿ ಕೊಟ್ಟೆ ಕೊಡ್ತಾನೆ. ಧರಿಸಬೇಕ್ರೆ ಅವತ್ತು ದಿನದ ಒಂದು ಒತ್ತಾಯ, ಅವತ್ತು ದಿನದ ಕಾರ್ಯ ನಾಳೆಯ ದಿವಸವನ್ನ ತೀರ್ಮಾನ ಮಾಡಲ್ಲ. ಇವತ್ತು ಇರುವಂತ ಪರಿಸ್ಥಿತಿ ನಾಳೆಯ ದಿವಸವನ್ನ ತೀರ್ಪು ಮಾಡಕ್ಕಾಗಲ್ಲ. ನಾಳೆಯ ದಿವಸ ಅದು ಶ್ರೇಷ್ಠವಾದದು, ಅದು ಶ್ರೇಷ್ಠವಾದದು. ಹಲ್ಲೆಲೂಯ. ನೀತಿವಂತನ ವೇದನೆ ಕಷ್ಟ ಏರಾಳವಾಗಿದ್ರು ನನ್ನ ಕರ್ತನಾದ ದೇವರು ಅದು ಎಲ್ಲವುಗಳಿಂದ ಅವನ್ನ ಬಿಡಿಸಿ ರಕ್ಷಿಸುವುದಿಗೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೆ ಅಪ್ಪ ಹೇಳ್ತಾರೆ, ಚಿಂತೆ ಮಾಡಬೇಡ. ನೀ ಚಿಂತೆಗೆ ಅವಕಾಶ ಕೊಟ್ಬಿಟ್ರೆ ಅದು ನಾಳೆ ಎಲ್ಲ ಸುಳ್ಳನೇ ನಿನಗೆ ಹೇಳಿಕೊಡ್ತದೆ, ಎಲ್ಲ ಸುಳ್ಳನೇ ನಿನಗೆ ಹೇಳಿಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ಇನ್ನೊಂದು ವ್ಯಕ್ತಿಯ ಜೀವಿತವನ್ನ ನಾನು ತೋರಿಸಿಕೊಟ್ಟು ಮುಗಿಸುವುದಕ್ಕೆ ಬಯಸ್ತೇನೆ. ಅದಕ್ಕೆ ಮುಂಚೆ ಒಂದು ವಾಕ್ಯ ಗಮನಿಸೋಣ, ಒಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯ ಪತ್ರಿಕೆ, ಸಮಯ ಹೆಚ್ಚಾಗ್ತಾ ಇದೆ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯದಿಂದ 8ನೇ ವಾಕ್ಯ ತನಕ ಗಮನಿಸೋಣ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ನೀವು ನಿಮಗೆ ಅರ್ಥ ಆಗ್ತಾ ಇದೆಯಾ? ಆತ್ಮೀಯರು ಇದ್ದೀರಾ? ಅದೇ ಒಂದು ಸಾರಿ ಏನಾಗಿತ್ತು ಅಂತ, ಜ್ಞಾನ ಪ್ರಕಾಶದಲ್ಲಿ, ಹಲ್ಲೆಲೂಯಾ, ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಬಂದಂತ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮನಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಈಗ ಏನಾದ್ರಂತೆ? ಭ್ರಷ್ಟರಾದರು, ಬಿಟ್ಟು ಹೋದರು. ಏನ್ ಮಾಡಿದ್ರಂತೆ? ತಿರಸ್ಕರಿಸಿದರು. ಯಾರನ್ನ? ಅಭಿಷೇಕವನ್ನ,
ಹೊಂದಿದಂತ ಜ್ಞಾನವನ್ನ, ವಾಕ್ಯ ಉಪದೇಶವನ್ನ, ಮುಂದಿನ ದಿನದಲ್ಲಿ ಇಟ್ಟಿರುವಂತ ಮಹಿಮೆಯ ರೆವಲೇಷನ್ಗಳನ್ನ, ಪ್ರವಾದನೆಗಳನ್ನ, ದರ್ಶನಗಳನ್ನ ಬಿಟ್ಟು ಭ್ರಷ್ಟರಾದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರು ಭ್ರಷ್ಟರಾದರೆ ಕೆಳಗೆ ಹೋದಮ, ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅವರಲ್ಲಿ ತಿರುಗಿ ಮಾನಸಾಂತರವನ್ನ ಹುಟ್ಟಿಸುವುದು ಅಸಾಧ್ಯ. ಓ, ಅಸಾಧ್ಯ. ಎಲ್ಲ ಗೊತ್ತಿತ್ತು 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 ದೇವರನ್ನ ಬಿಟ್ಟು ಹೋದವರಿಗೆ ತಿರುಗ ಮಾನಸಾಂತರವನ್ನ ಹುಟ್ಟಿಸುವುದು ಅಸಾಧ್ಯ. ಯಾಕಂದ್ರೆ ಅವರು ತಮ್ಮ ಬಾಳಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕಿದವರು. ಏನ್ ಮಾಡಿದಂತವರು? ಯೇಸುವನ್ನ ಪುನಃ ಶಿಲುಬೆಗೆ ಹಾಕಿದ ಮಾತ್ರ ಅಲ್ಲ, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸಿದವರು ಆಗಿದ್ದಾರೆ. ಯಾರನ್ನ ಅವಮಾನಪಡಿಸಿದವರು? ರಕ್ಷಿಸಿದಂತ ಯೇಸುವನ್ನ, ಅಭಿಷೇಕಿಸಿದಂತ ಯೇಸುವನ್ನ, ತಿಳುವಳಿಕೆ ಕೊಟ್ಟಂತ ಯೇಸುವನ್ನ. ಮುಂದಿನ ದರ್ಶನಗಳು ಯಾರಾಗಿ ಉಂಟು, ಮುಂದಿನ ಯುಗದ ಮಹಿಮೆ ಎಲ್ಲ ಗೊತ್ತಿತ್ತು ಕೂಡ ಭ್ರಷ್ಟರಾದರು. ನಾನು ಇದನ್ನ ಈ ಯವನಸ್ಥರ ಸಂಗಡ ಕೂತ್ಕೊಂಡು ನಾವು ಒಂದು ದಿವಸ ಸೇವೆ ಮುಗಿಸಿ ಬಂದಾಗ 11 ಗಂಟೆಗೆ ಬಂದ್ಬಿಟ್ಟಿವೆ. ಸುಮ್ಮನೆ ಯಾಕೆ ಮಾತಾಡ್ತಾ ಇರ್ಬೇಕಂತ ಆರಾಧನೆ ಮಾಡಿದ್ದೇವೆ. ಆರಾಧನೆ ಮಾಡಿದ ಕೂಡಲೇ ಏನಾದ್ರೂ ವಾಕ್ಯ ಧ್ಯಾನ ಮಾಡೋಣ ಎಂಬುದಾಗಿ ಹೇಳಿ ಇದು ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಒಬ್ಬೊಬ್ಬರು ದೇವರು ಅವರಿಗೆ ಹೇಳಿದಂತ ಅನೇಕ ವಿಚಾರಗಳನ್ನ ಅವರು ಹೇಳ್ತಾ ಇದ್ರು. ನಾನು ಅವರಿಗೆ ಹೇಳಿದೆ, ಮಕ್ಕಳ, ಈ ಭ್ರಷ್ಟರು ಯಾರು ಗೊತ್ತಾ? ಈ ಭ್ರಷ್ಟರಂದ್ರೆ ಎರಡು ವಿಧವಾದವರು. ಒಂದು ಆಸ್ತಿಕ್ಕಾಗಿ, ಸಂಪತ್ತಿಗಾಗಿ, ಮದುವೆಗಾಗಿ, ಲೋಕದ ಆಸೆ ಐಶ್ವರ್ಯಕ್ಕಾಗಿ, ಕಣ್ಣಿನ ಇಚ್ಛೆಗಾಗಿ, ಹುಡುಗನಿಗಾಗಿ, ಹುಡುಗಿಗಾಗಿ ದೇವರನ್ನೇ ಬಿಟ್ಟು ಬೇರೆ ಅನ್ಯ ದೇವತೆಗಳನ್ನ ಪೂಜಿಸುವವರು ಈ ಭ್ರಷ್ಟರು. ಒಂದು, ದೇವರನ್ನೇ ಬಿಟ್ಟು, ದೇವರ ಪ್ರೀತಿಯನ್ನೇ ಬಿಟ್ಟು ಅನ್ಯರನ್ನ ಹಣಕ್ಕಾಗಿ, ರೊಕ್ಕಕ್ಕಾಗಿ, ಆಸೆಗಾಗಿ ದೇವರನ್ನ ಬಿಟ್ಟವರು ಭ್ರಷ್ಟರು. ಇವರು ಒಂದು ರೀತಿ. ಇನ್ನೊಂದು, ಸ್ವಸ್ಥ ಬೋಧನೆಯನ್ನ ಬಿಟ್ಟು, ಸತ್ಯ ಬೋಧನೆಯನ್ನ ಬಿಟ್ಟು ಸುಳ್ಳು ಬೋಧನೆಯನ್ನ ನಂಬಿ ಮೋಸ ಹೋದವರು ಭ್ರಷ್ಟರು. ಸತ್ಯ ಬೋಧನೆ, ಇವರು ತಿಂಟೆ ಕಿವಿ ಉಳ್ಳವರು. ಇವರಿಗೆ ಸತ್ಯವು ಒಳಗೆ ಹೋಗ್ತಾ ಇಲ್ಲ. ಇವರು ಕಿವಿಗೆ ತಕ್ಕಂತ ಮಾತುಗಳು ಇದ್ರೆ ಇವರಿಗೆ ಇಷ್ಟ. ಆದ ಕಾರಣ ಇವರು ಸ್ವಸ್ಥ ಉಪದೇಶವನ್ನ, ಬೋಧನೆಯನ್ನ ಬಿಟ್ಟು ಸುಳ್ಳು ಉಪದೇಶಕ್ಕೆ ಹೋಗಿದಂತ ಇವರು ಕೂಡ ಭ್ರಷ್ಟರೇ ಅಂತ ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಿಮಗೆ ಅರ್ಥ ಆಗ್ತದ? ಏನಾದ್ರೂ ಒಂದು ಪಾಪದಲ್ಲಿ ಬಿದ್ದಿರ್ತಾರೆ, ಏನಾದ್ರೂ ಒಂದು ಬಡಗಿನಲ್ಲಿ ಬಿದ್ದಿರ್ತಾರೆ, ಅವರು ಭ್ರಷ್ಟರಲ್ಲ. ಅವರು ಹೇಳ್ತಾರೆ, ನನ್ನ ದೇವರ ಸತ್ಯ, ನಾ ಸುಳ್ಳು, ನಾನು ಪಾಪ ಮಾಡಿದೆ, ನನ್ನ ದೇವರು ಸತ್ಯ ದೇವರು, ನನ್ನ ದೇವರು ಪರಿಶುದ್ಧ ದೇವರು. ಅವರು ಒಂದು ವೇಳೆ ಬಡಗಿನಲ್ಲಿ ಬಿದ್ದಕೊಳ್ಳೆ ಅಳುತ್ತಾರಪ್ಪ, ನಾನು ಪರಿಶುದ್ಧ ದೇವಿ ನನಗಿಲ್ಲಕ್ಕೆ ಆಗದೆ ಬಿದ್ದಿರಲ್ಲ. ಇವರು ಭ್ರಷ್ಟರಲ್ಲ. ಆದ್ರೆ ಕರ್ತನ ಆಶೀರ್ವಾದಕ್ಕಿಂತ ಲೋಕದ ಆಶೀರ್ವಾದ ಹೆಚ್ಚು. ಆತ್ಮೀಯ ಸಂಪತ್ತಿಗಿಂತ ದೈಹಿಕವಾದ ಸಂಪತ್ತು ಹೆಚ್ಚು ಎಂಬುದಾಗಿ ದೇವರನ್ನೇ ಬಿಟ್ಟವರು ಭ್ರಷ್ಟರು. ಅದೇ ರೀತಿಯಲ್ಲಿ ಸತ್ಯ ಉಪದೇಶದಲ್ಲಿ ನಿಂತುಕೊಳ್ಳಕ್ಕೆ ಆಗದೆ ಸುಳ್ಳಿನ ಉಪದೇಶದವರ ಸಂಗಡ ಸೇರಿದವರು ಭ್ರಷ್ಟರು. ಇವರಲ್ಲಿ ಯಾರು ಹಿಂತಿರುಗಿ ಬರುವುದಿಗೆ ಯಾರು ಅಲ್ಲ, ತುಂಬಾ ಕಷ್ಟ. ಯಾರೋ ಒಬ್ಬರು ಬರ್ತಾರೆ. ಎಲ್ಲರೂ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಹೋಮಿಯ ವಿಷಯದಲ್ಲಿ ಒಂದು ಒಳ್ಳೆ ಕಾರ್ಯ ಏನ್ ಮಾಡ್ದ ಗೊತ್ತಾ? ನಹೋಮಿ ಹಿಂತಿರುಗಿ ಬಂದ. ನಹೋಮಿ ಏನ್ ಮಾಡ್ದ? ಎಲ್ಲಿ ಬಂದ? ಗಂಡ ಕಳ್ಕೊಂಡು, ಮಕ್ಕಳು ಕಳ್ಕೊಂಡು, ಬರೀ ಕೈಯಾಗಿ, ಕೈ ಬೀಸಮ್ಮ, ಕೈ ಬೀಸು, ಅಂಗಡಿಗೆ ಹೋದ್ರೆ ಕೈ ಬೀಸು, ಮುಟ್ಟಾಯಿ ತಗೊಂಡ್ರೆ ಕೈ ಬೀಸು.
ಮೆದುವಾಗಿ ತಿನ್ನೋಣ, ಕೈ ಬೀಸ್ಕೊಂಡು ಬರ್ತಾಳೆ. ಏನೋ ತಗೊಂಬಂದ್ಬಿಡ್ತೀನಿ ಅಂತ ಹೋದವಳು ಈಗ ಬರೀ ಕೈಯಲ್ಲಾಗಿ ರೇಲೋಯ ಆದ್ರೂ ಪರವಾಗಿಲ್ಲ, ಬಂದಲ್ಲ ಬಂದಾಳೆ. ರೇಲೋಯ ಬಂದಾಗ ಒಂದು ಜಾಕ್ಪಾಟ್. ಏನ್ ಜಾಕ್ಪಾಟ್ ಸಿಕ್ಕಿದ್ದಕ್ಕೆ ಬಂದದಿಗೆ ದೇವರು ಬೋನಸ್ ಏನ್ ಕೊಟ್ರು ಗೊತ್ತಾ? ಯಾರು ಅವ್ರ ಹೆಸರೇನಪ್ಪ ಹೇಳಿದಾನೆ? ಬೋವಾಜನು. ಆಸ್ತಿಗೆಲ್ಲ ಈಕೆ ಸೊಸೆ. ಬೋವಾಜು ಬಹಳ ಧನವಂತನಾಗಿದ್ದರು, ಈಕೆ ಸೊಸೆ ಆ ಆಸ್ತಿಗೆಲ್ಲ ಪಾಲಕಾರಿಯಾಗಿ ಬದಲಾಗಿದೆ. ಅಲೇಲೋಯ. ಇಲ್ಲಿ ಗಮನಿಸ್ಬೋದು. ಎರಡನೇ ಪಾಯಿಂಟ್ ಹೇಳಿದ್ರೆ ಸಮಯ ಸಿಗ್ತದೆ ಏನೋ ಗೊತ್ತಾಗ್ತಲ್ಲ, ಆದ್ರೆ ಹೇಳ್ಬಿಡ್ತೀನಿ, ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಚಿಂತೆ, ನಾನು ಪದೇ ಪದೇ ಹೇಳ್ತೀನಿ ಒಂದೊಂದು ಮಾತು. ಇವತ್ತಿನ ಪರಿಸ್ಥಿತಿಯನ್ನ ಇಟ್ಟುಕೊಂಡು ಮುಂದಿನ ದಿನವನ್ನ ತೀರ್ಪು ಮಾಡಕ್ಕೆ ಹೋಗಬೇಡ. ಇದುವೇ ಅಂತ ಡಿಸೈಡ್ ಮಾಡುವುದಿಗೆ ದೇವರು ಎಲ್ಲವನ್ನು ಬದಲಾಯಿಸ್ತಾರೆ. ಯೇಸಪ್ಪ ಬೋಟಲ್ಲಿ ಹತ್ತುವ ತನಕ ಪೇತ್ರ ಸಾಲದವನು. ಸಾಲ ಎಂತ ಸಾಲದವನು ಅಂದ್ರೆ ಮನೇನು ಹೋಗ್ತದೆ, ಬೋಟನು ಹೋಗ್ತದೆ, ಬೀದಿಗೆ ಬರಬೇಕು ಬೋಟ್ ಹತ್ತುವ ತನಕ. ಅಪ್ಪ ಬೋಟ್ ಹತ್ತಿ ಅಪ್ಪಗೆ ಅರ್ಧ ತಾಸು ಬೋಟ್ ಕೊಟ್ಟ ನಂತರ, ಅರ್ಧ ತಾಸು ನಂತರ ಅಪ್ಪ ಅವನ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ, ನಾನು ಹೇಳ್ತೇನೆ ನೀನು ಮಳೆ ಹಾಕ್ತಾರೆ. ಅರ್ಧ ತಾಸು ನಂತರ ರಾಶಿ 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 ರಾಶಿಯಾಗಿ ಆಶೀರ್ವಾದ ದೊಡ್ಡ ಶ್ರೀಮಂತನಾಗಬೇಕು. ಅರ್ಧ ತಾಸು ಮುಂಚೆ ಇರುವಂತ ವಿಷಯಗಳನ್ನೇ, ಅರ್ಧ ತಾಸು ನಂತರ ನಡೆಯುವಂತ ವಿಷಯಗಳನ್ನೇ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ತೀರ್ಮಾನ ಮಾಡುವುದಾ ನಾಳೆ ಹೆಂಗೆ ಇರ್ತದಂತ? ಅಲ್ಲೇಲೂಯ. ಪ್ರಸಂಗಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು 3ನೇ ಅಧ್ಯಾಯ 1ನೇ ವಾಕ್ಯದಿಂದ 8ನೇ ವಾಕ್ಯ ತನಕ ಮನೆಯಲ್ಲಿ ಓದಿ ನೋಡ್ರಿ. ಯಪ್ಪ, ಒಂದಕ್ಕೂ ಒಂದು ಕಾಲ ಉಂಟಪ್ಪ. ಏನ್ ಕಾಲ ಉಂಟು? ಒಂದಕ್ಕೂ ಒಂದು ಕಾಲ ಉಂಟು, ಒಂದಕ್ಕೂ ಒಂದು ಸಮಯ ಉಂಟು. ನೀನು ಯೋಚನೆ ಮಾಡುವಂತ ಸಮಯದಲ್ಲಿ ಎಲ್ಲ ನಡೆಯುವುದಿಲ್ಲ. ಅದರ ಸಮಯ ಉಂಟು. ನಾಟುವುದಕ್ಕೆ ಒಂದು ಸಮಯ, ನಟ್ಟಿದದನ್ನ ಕಿತ್ತಾಕುವುದಕ್ಕೆ ಒಂದು ಸಮಯ, ಹುಟ್ಟುವುದಕ್ಕೆ ಒಂದು ಸಮಯ, ರಂಡಕ್ ಹೋಗುವುದಕ್ಕೆ ಒಂದು ಸಮಯ. ಅಲ್ಲೇಲೂಯ. ಅಳುವುದಕ್ಕೆ ಒಂದು ಸಮಯ, ಆಮೇಲೆ ನಗುವುದಕ್ಕೆ ಇವರು ಅನ್ಕೊಂಡಾರೆ ಯಾವಾಗಲೂ ಅಳ್ತಾನೆ ಇರ್ಬೇಕು ಏನಂತ. ಇಲ್ರಿ. ಅಲ್ಲೇಲೂಯ. ಪ್ರೈಸ್ ಲಾರ್ಡ್. ಅರ್ಜೆಂಟ್ ಮಾಡು ಅಂದ್ರೆ ನಾನು ಹೇಳ್ತೀನಿ, ಫಾಸ್ಟ್ ಫುಡ್ ತಿಂದವನು ಕಿಡ್ನಿ ಹೋಯಿತು, ಮನೆ ಫುಡ್ ತಿಂದವನು ಕಿಡ್ನಿ ಕೊಡುವಷ್ಟು ಕಿಡ್ನಿ ರೆಡಿಯಾಗಿದೆ. ಫಾಸ್ಟ್ ಫುಡ್ ಏನ್ ಮಾಡ್ತದೆ ಗೊತ್ತಾ? ಫಾಸ್ಟ್ ಆಗಿ ಕ್ಲೋಸ್ ಮಾಡ್ತದೆ. ಮನೆ ಫುಡ್ ಏನಾಗುತ್ತೆ? ಅಲ್ಲೇಲೂಯ, ಬೆಳೆಸ್ತದೆ. ಎಲ್ಲರಿಗೂ ಈಗಲೇ ಬೇಕು. ಆಯ್ತು, 20 ವರ್ಷ ಒಬ್ಬರಿಗೆ ಮಕ್ಕಳಿಲ್ಲ, ಇಲ್ಲಿ ಬಂದಾರೆ. ಈಗ ಏನಾಯ್ತು ಅವರಿಗೆ? ಪ್ರೇಯರ್ ಮಾಡಿದ ಕೂಡಲೇ ಅಲ್ಲಿ ವಾಮಿಟ್ ಬಂದು ಕೂಡಲೇ ಹಾಸ್ಪಿಟ್ಲ್ ಹೋದಾಗ 1.5 ತಿಂಗಳ ಬೇಬಿ ಹೊಟ್ಟೆಯಲ್ಲಿ ಬೇಬಿ ಬಂತ ಕೂಡಲೇ ಈಗ ಯಪ್ಪ 20 ವರ್ಷ ಕಾದಿನಪ್ಪ, ಈಗಂತೂ ಬೇಬಿ ಬಂತಲ್ಲ, ಇವತ್ತೇ ನೋಡ್ಬೇಕು, ಹೊರಗೆ ತೆಗಿ. ಅದೇ ಅದಾಗ್ತದೆ. ಅದಾಗಲ್ಲ, ಅದು 9 ತಿಂಗಳು ಬೇಕ್ರಿ. ಆಮೇಲೆ ಅದು ಆರೋಗ್ಯವಾಗಿ ಹೊರಗೆ ಅರ್ಜೆಂಟ್ ಅಲ್ಲ. ಒಂದು ದಿನಕ್ಕೂ ಒಂದು ಸಮಯಕ್ಕೂ ಒಂದು ಕಾರ್ಯಗಳು ಉಂಟು. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗ. ಇನ್ನೊಬ್ಬರನ್ನ ಹೇಳ್ಬಿಡೋಣ. ಇಂದ ಲೋಟನು. ಈ ಲೋಟನು ಆಬ್ರಹಾಮ ಕುರಿತಾಗಿ ನಮಗೆ ಗೊತ್ತು. ಇವರ ಸಂಪತ್ತು ಹೆಂಗಿತ್ತಂದ್ರೆ ಭೂಮಿ ತಡೆಯಕ್ಕಾಗಿಲ್ಲಂತೆ. ಆಬ್ರಹಾಮನಿಗೆ ದೇವರು ದರ್ಶನ ಕೊಟ್ಟರು. ದೇವರ ದರ್ಶನ ಹೊಂದಿ ಆಬ್ರಹಾಮ ಬರುವಾಗ ದರ್ಶನ ಹೊಂದಿದವನ ಸಂಗಡ ಲೋಟನು ಸೇರ್ಕೊಂಡ. ಅರ್ಥ ಆಗ್ತಾ ಇದೆಯಾ? ದರ್ಶನ ಯಾಕೆ ಬಂತು? ಆಬ್ರಹಾಮ್ಗೆ. ದರ್ಶನ ಹೊಂದಿದವನ ಸಂಗಡ ಯಾರು ಸೇರ್ಕೊಂಡ? ಲೋಟನು.
ಆದರೆ ದರ್ಶನ ಹೊಂದಿದಂತ ಅಬ್ರಹಾಮನನ್ನು ಮಾತ್ರ ದೇವರ ಆಶೀರ್ವಾದ ಮಾಡಿಲ್ಲ, ದರ್ಶನ ಹೊಂದಿದವನ ಸಂಗಡ ಇದ್ದಂತ ಲೋಟನನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಭೂಮಿ ತಡೆಯಲಾರದಂತ ಒಂದು ಆಶೀರ್ವಾದ ಒಳಗೆ ಏನಾಗಿದ್ದ, ಸ್ವಲ್ಪ ಅಂತಮ್ಮರ ಒಳಗಡೆ ಒಂದು ಸಣ್ಣ ಸ್ವಲ್ಪ ಕಿಚಿಕಿಚಿ ಆಗ್ತಾ ಇದೆ. ಈಗ ಕೆಲವರು ಕೇಳ್ತೀವಿ, ಭಾನುವಾರ ನಿಮ್ಮನ್ನ ಚರ್ಚಲ್ಲಿ ನೋಡಿಲ್ಲ, ಯಾಕ್ರೆ ಚರ್ಚಿಗೆ ಬಂದಿಲ್ಲ? ಅವ್ರು ಹೇಳಿರ್ತಾರೆ, ಸಾರ್ ಭಯಂಕರ ತಲೆನೋವು ಸರ್. ಹೌದು, ಮತ್ತೆ ಕರೆಕ್ಟಾಗಿ ಹೇಳಿದ, ತಲೆ ಏನಿದ್ರೆ ತಲೆಯಾಗಿದ್ರೆ ನೋವು. ಏನ್ರಿ ನಗ್ತಾ ಇದ್ದೀರಾ? ತಲೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನೋವು ಬರ್ತದ ಹೋಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋವೇ ಇಲ್ಲ, ಎಲ್ಲಿಯೂ ನನಗೆ ನೋವಿಲ್ಲ, ಡೇಂಜರ್. ನನಗೆ ಎಲ್ಲೂ ನೋವಿಲ್ಲ ಸರ್. ಈ ಲೆಫ್ಟ್ ಕೈ, ಈ ಎಡ ಕೈ ಎಲ್ಲಿ ಚುಚ್ಚಿದ್ರು ಕೂಡ ಏನಾಗ್ತಾ ಇಲ್ಲ, ನೋವೇ ಇಲ್ಲ. ಚುಚ್ಚಿದ್ರು ನೋವೇ ಇಲ್ಲ. ಅಲ್ಲಿ ಏನಾಗಿದೆ, ಕೈಗೆ ಜೀವ ಹೋಯ್ತು, ಕೈಗೆ ಅಬ್ನಾರ್ಮಲ್. ಕುಟುಂಬ ಇದ್ರೆ ಏನಾದ್ರು ನಡೆಯೋದು. ನಮ್ಮ ದೇವಾಭಾಸರು ಹೇಳಿದ ಮೆಸೇಜ್ನ ಒಂದು ಕುಟುಂಬಕ್ಕೆ ಹೇಳಿ, ಅಯ್ಯೋ ಅದು ಯಾಕೆ ಕರ್ಮ. ಅಲ್ಲಿ ಹೋಗಿ ನಾ ಎಕ್ಸಾಂಪಲ್ ಆಗಿ ಹೇಳ್ಬಿಟ್ಟೆ, ಅವತ್ತಿನಿಂದ ಅಮ್ಮ ನನ್ನನ್ನು ವೈರಿಯಾಗಿನೇ ನೋಡ್ಬಿಟ್ಟ, ಸಾಯೋ ತನಕ ಮುಖನೇ ನೋಡಿಲ್ಲ. ನಾನು ಸ್ವಲ್ಪ ಕಪಡ ಇಲ್ಲದೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಎಲ್ಲ ಇರ್ತದೆ. ಸೊ ದೇವಾಭಾಸರು ಭಾರತ ದೇಶದಲ್ಲಿ ದೋಸೆ ತಿಂದ್ರು, ಅಲ್ಲಿ ತೂತಿದ್ದು. ಅವರು ಅಮೆರಿಕ ಹೋದ್ರಂತೆ, ಅಮೆರಿಕದಲ್ಲಿ ದೋಸೆ ಇದೆ ಅಂತ ಹೇಳಿದ್ರೆ, ಸೊ ಇವರಿಗೆ ಒಂದು ಕ್ಯೂರಿಯಾಸಿಟಿ, ಅಮೆರಿಕ ದೋಸೆಯಲ್ಲಿ ತೂತಿದ್ಯಾ ಇಲ್ಲ ಅಂತ ನೋಡೋಣ ಅಂದ್ರೆ ಅಲ್ಲಿ ದೋಸೆಯಲ್ಲಿ ತೂತಿದೆ. ಹಲ್ಲೆಲೂಯಾ. ಇದನ್ನ ಹೇಳ್ಬಿಟ್ಟ ಅಮ್ಮ ಕರ್ಮ ಬಿಟ್ಟ. ಎದುರೇಳಿ ಕರ್ಮ ಆದ್ರೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕುಟುಂಬ ಅಂದ್ರೆ, ಮನೆ ಅಂದ್ರೆ ಅದಕ್ಕೆ ಬಾಗಿಲಿದ್ದೇ ಇರೋದು, ಮನೆ ಅಂದ್ರೆ ಮೆಟ್ಲು ಇದ್ದೆ, ಸಭೆ ಅಂದ್ರೆ ಸಹೋದರ ಅಂದ್ರೆ ಸ್ವಲ್ಪ ಅವಾಗ ನಗುವುದು, ಮತ್ತೆ ಹುಡುಗರಂತ ನೋಡುವುದು ಸಾಕೆಚ್ಚ. ಇದಕ್ಕೋಸ್ಕರ ದರ್ಶನವನ್ನೇ ಬಿಟ್ಟು ಹೋಗ್ಬಿಡುದ, ದೇವರ ಸ್ಥಳವನ್ನೇ ಬಿಟ್ಟು ಹೋಗ್ಬಿಡುವುದ. ನಾನು ಚೆನ್ನಾಗಿ ಹೇಳಿದ್ರೆ ಯಾರಿಗೂ ಈ ಮೆಸೇಜ್ ಅಂತ ನಿನ್ನ ಮೈಂಡಲ್ಲಿ ಹೋಗ್ತಾ ಇದೆಯಲ್ಲ, ಕಟ್ ಮಾಡೋದನ್ನ ನಾನು ಯಾರಿಗೂ ಹೇಳ್ತಾ ಇಲ್ಲ. ಇದು ಅಪ್ಪ ಹೇಳಿರೋದನ್ನ ಕರೆ ನಾನು ಹಂಗೆ ಬಂದು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ. ನಮ್ಮ ಮಕ್ಕಳು ಭಯಂಕರ ಸುಧಾರಿಸೋರ, ಭಾಷೆ ಪ್ಲಾನ್ ಮಾಡೋ ನೋಡ್ರೆ ನಾನೆಲ್ಲ ಮಾಡಿಲ್ಲ ಪ್ಲಾನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸಿದೆ, ಈಗ ಅಬ್ರಹಾಂ ಹೇಳ್ತಾ ಇದ್ದಾರೆ, ಲೋಟ ನೀನ್ ಚೂಸ್ ಮಾಡಪ್ಪ, ನೀನು ನನ್ನ ಜೋಡಿ ನೀನು ಬಂದರೂ ಕೂಡ ಚೂಸ್ ಮಾಡುವುದು ನಿನಗೆ ಕೊಡ್ತೀನಿ. ನೀನು ಎಷ್ಟು ತಗೊಳ್ತೀನಿ ತಗೊಳ್ಳು, ಎಲ್ಲಿ ಹೋಗ್ತೀಯೋ ಹೋಗ, ನೀನು ಚೆನ್ನಾಗಿರ್ಬೇಕು. ಫಸ್ಟ್ ನಿನಗೆ ಚಾಯ್ಸ್. ಸೊ ನಿನಗೆ ಚಾಯ್ಸ್ ಅಂತ ಹೇಳುವಾಗ ಆಲ್ರೆಡಿ ಒಳಗಡೆ ಏನಾಗಿದೆ, ಒಳಗಡೆ ಸ್ವಲ್ಪ ಕೊಳ ಆಗಿದೆ. ಇವನ್ ನೋಡ್ದ ಈಗ ನೋಡುವಾಗ ಆತ್ಮೀಕ ದೃಷ್ಟಿ ಇಲ್ಲ, ದರ್ಶನ ದೃಷ್ಟಿ ಇಲ್ಲ. ನೋಡ್ತಾ ಇದ್ದಾನೆ ಸೋದೋಮ್ ಕುಮಾರವನ್ನ ನೋಡ್ತಾನೆ. ಎಲ್ಲಿ ನೋಡ್ತಾ ಇದ್ದಾನೆ? ಸೋದೋಮ್ ಕುಮಾರ ನೋಡಿ ಹೇಳ್ತಾ ಇದ್ದಾನೆ, ಅಯ್ಯೋ ಇದು ಏದೇನ್ ವನ ತರ ಇದೆ, ಏದೇನ್ ತೋಟ ತರ ಇದೆ. ನಾನು ಕೇಳ್ತೀನಿ, ಏದೇನ್ ತೋಟವನ್ನ ನೀನು ಯಾವಾಗ ನೋಡಿನಿ? ಯಾವಾಗ ನೋಡ ಏದೇನ್ ತೋಟ? ಇವನಿನ ಆದಮ್ಮ ಮಗಳ ಹೇಗಿದಂತವ್ರಿಗೆ ಸೋದೋಮ ಏದೇನ್ ತೋಟ ತರ ಇದೆ ಅಂತ. ಆದರೆ ಸೋದೋಮ್ ಯಾವ್ದು ಗೊತ್ತಾ? ಗಂಡಸರು ಒಂದು ಹುಡುಗ ಹೋದ್ರೆ ಬಿಡಂಗಿಲ್ಲ ಅವರಲ್ಲಿ. ಅಷ್ಟು ಆಶ್ಚರ್ಯವಾದ ಕ್ರೂರವಾದ ದೇಶ. ಈಗ ಆತ್ಮೀಯನಿಗೆ ಜ್ಞಾನದ ಪ್ರಕಾಶ ಹೊಂದಿದವನಿಗೆ, ಅಭಿಷೇಕ ಹೊಂದಿದವನಿಗೆ, ವಾಕ್ಯದ ಧ್ಯಾನ ಹೊಂದಿದವನಿಗೆ ಮುಂದಿನ ದಿವಸದ ಆಶೀರ್ವಾದ ಮಹಿಮೆ ಏನು, ಅದು ಮುಂದಿನ ದಿನದಲ್ಲಿ ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ, ಪರಲೋಕದಲ್ಲಿ ನನಗೆ ಎಂತ ಸನ್ಮಾನ ಗೊತ್ತಾಗಿರ್ತದೆ ಎಲ್ಲ ಗೊತ್ತಿದವನಿಗೆ ಈಗ ಮೈಂಡ್ ಬ್ಲಾಕ್.
ಎಲ್ಲಿಂದ ಹೋಗ್ತಾವಣ? ಆಶೀರ್ವಾದ ಸ್ಥಳ ಬಿಟ್ಟು ಸೋದೋಮ್ ಗೊಮೋರಕ್ಕೆ ಹೋದ. ಸಿಕ್ಕಿದ್ದು ನಿಮಗೆ ನನಗೆ ಗೊತ್ತು. ಏನ್ ಸಿಕ್ಕಿತ್ತಲ್ಲೇ? ಎಲ್ಲ ಕಳ್ಕೊಂಡ. ಅಲ್ಲಿ ಹೋಗಿ ಏನೇನು ದೊಡ್ಡ ತರ ಇದೆ, ವಾವ್, ನನ್ನ ಸ್ಥಳಗಳನ್ನ ನಾನು ವಿಸ್ತರಿಸ್ತೇನೆ, ನನ್ನ ಗುಡಾರಗಳು, ನನ್ನ ಬರದೆಗಳು ವಿಸ್ತಾರವಾಗುತ್ತದೆ, ನಾನು ದೊಡ್ಡ ಮನುಷ್ಯನಾಗಿ ಆಗ್ಬಿಡ್ತೇನೆ ಅಂತ ಹೇಳಿ ಏನು ಇಲ್ಲದವನಾಗಿ ಜೀವವನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ಉಳಿಸಿಕೊಳ್ಳುವುದಕ್ಕೆ ದೇವದೂತನವನ ಕೈಯನ್ನು ಬಿಟ್ಟು ಅವಕ್ಕೆ ಹಿಡಿದು ಏನಾಗ್ತದ್ರೆ ಕರಕರಕರಂದ ಹೇಳ್ಕೊಂಡ್ ಬರ್ತಾ ಇದಾರೆ. ಈಗ ಇನ್ನೊಂದು ಟ್ರಿಕ್ಸ್ ಇಡ್ತೇನೆ ನಾನು ಇಲ್ಲಿ ನೋಡಿ. ಈಗ ಲೋಟನು ಏನ್ ಮಾಡ್ದ? ದೇವ ಚಿತ್ತವನ್ನ ಬಿಟ್ಟು ಹೋದೇನಲ್ಲ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ದೇವರ ಚಿತ್ತದ ಪ್ರಕಾರ ಓಡಿ ಬರ್ತಾ ಇದ್ದಾನೆ. ನಾನು ಕೇಳ್ತೀನಿ, ನಷ್ಟ ಲೋಟನಕ್ಕೆ ಮಾತ್ರನ, ಲೋಟನ ಹೆಂಡತಿಗೆ ಮಾತ್ರನ? ಇಬ್ರಿಗೆ ತಾನೇ ನಷ್ಟ. ಲೋಟನ ಹೆಂಡತಿಗೆ ಮಾತ್ರ ಅಲ್ಲ ನಷ್ಟ, ಲೋಟನಿಗೂ ನಷ್ಟ, ಹೌದಲ್ಲ? ಆದ್ರೆ ದೇವರ ಅಪ್ಪಣೆ ಏನಂದ್ರೆ, ಈ ದುಷ್ಟ ಭೂಮಿಯನ್ನ ನೀನ್ ಹಿಂತಿರುಗಿ ನೋಡಬಾರದು ಬಾ ಅಂತ ಹೇಳಿದಾಗ ಲೋಟನ ಹಿಂತಿರುಗಿ ನೋಡೇ ಇಲ್ಲ, ಬರ್ತಾ ಇದ್ದಾನೆ. ಲೋಟನ ಹೆಂಡತಿ ಈಕೆಗೆ ಮಾತ್ರ ಏನೋ ಎಲ್ಲ ಹೋಯ್ತಂದ ಹೇಳಿ ಹಿಂಗ್ ತಿರುಗಿ ನೋಡ್ದ, ಹಿಂಗೇ ನಿಂತಾಳ, ಉಪ್ಪು ಕಂಬವಾಗಿ ಇವತ್ತು ನಿಂತಾಳ. ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬರ್ರಿ. ಅಲ್ಲೇಲೂಯ. ಸ್ಟ್ಯಾಚು ನಾವು ಆಟ ಆಡ್ತೀವಿ. ಆಟ ಆಡುವಾಗ ಇವರು ಅವ್ರು ಏನಾದ್ರು ಮಾಡ್ತಾ ಇರುವಾಗ ಸ್ಟ್ಯಾಚು ಅಂದ್ರೆ ಹಂಗೆ ನಿಲ್ಬೇಕು. ಈಗ ಹಿಂಗೆ ನಿಂದ. ಅಲ್ಲೇಲೂಯ. ಒಂದು ಚೆನ್ನಾಗಿ ತಿಳ್ಕೊಬಹುದು. ದೇವರ ವಾಕ್ಯ ಹೇಳ್ತದೆ, ಇವತ್ತಿನ ಕಾರ್ಯಗಳನ್ನ ಇಟ್ಕೊಂಡು ನಾಳೆಯ ದಿವಸವನ್ನ ತೀರ್ಮಾನ ಮಾಡಕ್ಕೆ ನಾಳೆಯ ದಿನ ಮಹಿಮೆಯ ದಿನ, ನಾಳೆಯ ದಿನ ಹರ್ಷದ ದಿನ, ನಾಳೆಯ ದಿನ ದೇವರು ನಿನ್ನ ಸನ್ಮಾನಿಸುವಂತ ದಿನ, ನಾಳೆಯ ದಿನ ಹತ್ತಲು ನಿನಗೆ ಬೇಕಾಗಿರುವಂತ ಎಲ್ಲವನ್ನು ನೀನು ಕೇಳಿರೋದಕ್ಕಿಂತ ಬಯಸಿದ್ದಕ್ಕಿಂತ ಹೆಚ್ಚಾಗಿ 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 ಕೊಡುವಂಥದ್ದು. ಒಂದೇ ವಾಕ್ಯ ಹೇಳಿ ಮುಗಿಸ್ಬಿಡ್ತೀನಿ, ಟೈಮ್ ಆಯ್ತು, ಶ್ರಮಿಸಬೇಕು. ಆಶಗಳು ಹೇಳ್ತಾನೆ. ಆಶಗಳು ಮೊದಲು ಸ್ಟಾರ್ಟ್ ಮಾಡುವಾಗ ಹಿಂಗ್ ಸ್ಟಾರ್ಟ್ ಮಾಡ್ದ. 73ನೇ ಒಂದು ಕೀರ್ತನೆಯನ್ನ ಆಸಬ ಅಂತ ಒಬ್ಬ ವ್ಯಕ್ತಿ ಬರೀತಾ ಇರುವಾಗ ಹೀಗೆ ಸ್ಟಾರ್ಟ್ ಮಾಡ್ದ. ದೇವರೇ, ಸುಮ್ಮನೆ ತಾನೇ ನಾನು ಪರಿಶುದ್ಧನಾಗಿದ್ದೀನಿ, ಸುಮ್ಮನೆ ತಾನೇ ನಾನು ನೀತಿವಂತನಾಗಿದ್ದೀನಿ, ಸುಮ್ಮನೆ ತಾನೇ ನಾನು ಪ್ರಾರ್ಥನೆ ಮಾಡುವನಾಗಿದ್ದೀನಿ, ಸುಮ್ಮನೆ ತಾನೇ ನಾನು ಕೆಟ್ಟದಕ್ಕೆ ಹೋಗದೆ ಒಳ್ಳೆದನ್ನೇ ಮಾಡ್ಕೊಂಡು ಎಷ್ಟು ಕಷ್ಟದಲ್ಲಿಯೂ ನಾನು ಸುಮ್ಮನೆ ತಾನೇ ನೀತಿವಂತನಾಗಿದ್ದೀನಿ. ಅಲ್ಲಿ ನೋಡ್ರಿ, ಕೆಟ್ಟವನಿಗೆ ಒಳ್ಳೇದೇ ನಡೀತಾ ಇದೆಯಲ್ಲ, ಅವನ ಮಾತು ಅವನು ಏನು ಹೇಳ್ತಾ ಅವನು ಯಾರು ಕೇಳೋದಕ್ಕೆ ನಡೀಲ್ಲ. ಅವನ ಬಾಯಿ ಮಾತು ಏನು ಹೇಳ್ತದೋ ಅದನ್ನೇ ನಡೀತಾ ಇದೆ. ಅವನು ಚೆನ್ನಾಗಿದ್ದಾನೆ ಇದ್ದಾನೆ, ಚಲೋದಾನೆ ಇದ್ದಾನೆ ಅಂತ ಸ್ಟಾರ್ಟ್ ಮಾಡ್ತಾ ಬರ್ತಾನೆ. ಮಾತಾಡ್ಕೊಂಡ್ ಬರುವಾಗ ಈಗ ದೇವರು ಹೇಳ್ತಾ ಇದ್ದಾರೆ, ಒಂದ್ ನಿಮಿಷ ತಡಿಯಪ್ಪ, ಒಂದ್ ನಿಮಿಷ ತಡಿ. ಈಗ ನೀನ್ ಯಾರನ್ನ ಕುರಿತಾಗಿ ಹೊಟ್ಟೆಗಿಚ್ಪಟ್ಟು, ಯಾರನ್ನ ಕುರಿತಾಗಿ ಅವನಿಗೆ ಏನು ಇಲ್ಲ, ಅವನು ಚೆನ್ನಾಗಿದ್ದಾನೆ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ, ಅವನ ಕುರಿತು ಸ್ವಲ್ಪ ನೋಡ್ತೀನಿ ಅಂತ ತೋರಿಸಿದಾಗ ಅಲ್ಲಿ ನೋಡ್ತಾ ಇದ್ದಾನೆ, ದುಷ್ಟನ ದೇವರು ಜಾರುವಂತ ಸ್ಥಳದಲ್ಲಿ ನಿಲ್ಲಿಸಿದ್ದಾನೆ. ಒಂದು ನಿಮಿಷ, ಒಂದು ಸೆಕೆಂಡ್ ಮೇಲೆಯಿಂದ ರಕ್ತದಿಂದ ಕೆಳಗೆ ಬೀಳ್ತಾನೆ. ಒಂದು ಸೆಕೆಂಡ್ ಇಲ್ಲದೆ ನಾಶವಾಗಿ ಅವನ ಎಲೆಗಳು ನಾರುವಂತ ಪರಿಸ್ಥಿತಿ ಉಂಟಾಗ್ತಾನೆ. ಅವಾಗ ಅಯ್ಯೋ ನನ್ನ ದೇವರೇ, ನನ್ನ ಕಣ್ಣನ್ನ ತೆರೆದಪ್ಪ, ನನ್ನ ಹೃದಯವನ್ನ ತೆರೆದಪ್ಪ, ಸತ್ಯವನ್ನ ನನಗೆ ತಿಳಿಸಿದೆಯಪ್ಪ ಅಂತ ಹೇಳಿ ಒಂದು ಎರಡು ವಾಕ್ಯಗಳು ಅವನು ಹೇಳುವುದನ್ನ ಓದಿ ಮುಗಿಸ್ಬಿಡ್ತೇನೆ. ಗಮನಿಸೋಣ. 73ನೇ ಕೀರ್ತನೆ 27ನೇ ಅಧ್ಯಾಯ 27ನೇ ವಾಕ್ಯ 8ನೇ ವಾಕ್ಯ ಓದಮ್ಮ. ಇಗೋ, ನಿನ್ನನ್ನು ಬಿಟ್ಟವರು ನಾಶವಾಗುವರು. ಗಮನಿಸು. ನಾನು ಸವಿಸ್ತಾ ಇಲ್ಲ. ದೇವರ ಸನ್ನಿಧಾನವನ್ನ ಬಿಟ್ಟವರು, ದೇವರು ಎಲ್ಲಿ ಬೆಳೆಸಿದಾರೋ, ಎಲ್ಲಿ ಆಶೀರ್ವದಿಸಿದಾರೋ, ಎಲ್ಲಿ ಅಭಿವೃದ್ಧಿ ಮಾಡಿದಾರೋ ಅದನ್ನ ಬಿಟ್ಟವರು, ಆತನ ದರ್ಶನವನ್ನ ಬಿಟ್ಟು ತನಗಾಗಿ, ತನ್ನ ಗೌರವಕ್ಕಾಗಿ ಬಿಟ್ಟವರು ಅಲ್ಲೋ ಉದ್ಧಾರ ಆಗಲ್ಲ, ನಾಶವಾಗುತ್ತಾರೆ.
ಹಾ, ನೆಕ್ಸ್ಟ್. ನಿನಗೆ ದ್ರೋಹ ಮಾಡಿದವರು ಎಲ್ಲರನ್ನು ನಿರ್ಮೂಲ ಮಾಡುತ್ತಿ. ಅಪ್ಪ ಅಲ್ಲಿ ಹೇಳ್ತಾ ಇದ್ದಾರೆ, ನೀ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ ಓದ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಭೂಮಿಯಲ್ಲಿ ದೇವರು ಏನ್ ಮಾಡ್ತಾರೆ, ಮಳೆಯನ್ನ ಸುರಿಸ್ತಾ ಇದ್ದಾರೆ. ಈ ಮಳೆಯೆಲ್ಲ ಕುಡಿದಂತ ಭೂಮಿ ಅದು ಏನ್ ಕೊಡ್ಬೇಕು, ಒಳ್ಳೆ ಬೆಳೆಯನ್ನ ಕೊಡುವಾಗ ದೇವರು ಅದನ್ನ ಆಶೀರ್ವದಿಸ್ತಾರೆ. ಆ ಯಾವಾಗಲೆಲ್ಲ ದೇವರು ಕೊಡುವಂತ ಕೃಪಾ ವರಗಳನ್ನ ಹೊಂದಿಕೊಂಡು ದೇವರಿಗೆ ಪ್ರತಿಫಲ ಕೊಡ್ತಾ ಇದೆಯೋ ಅವಾಗಲೆಲ್ಲ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದ್ರೆ 8ನೇ ವಾಕ್ಯ, ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತಾರೆ, ಓದಮ್ಮ. ಇಬ್ರಿಯ 6:8. ಆದರೆ ಅದು ಮುಳ್ಳು ಗಿಡಗಳನ್ನು, ಅದು ಇಷ್ಟು ದೇವರು ಸುರಿಸಿದಂತ ಕೃಪಾ ವರಗಳನ್ನ ಹೊಂದಿಕೊಂಡು ಎಲ್ಲಿ ಆಶೀರ್ವಾದ ಹೊಂದಿದ್ರು, ಎಲ್ಲಿ ಅಭಿಷೇಕ ಹೊಂದಿದ್ರು, ಎಲ್ಲಿ ಸತ್ಯದಲ್ಲಿ ನಡೆದರು, ಎಲ್ಲಿ ದೇವರು ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಿದರು, ಆ ಸ್ಥಳಕ್ಕೆ ದ್ರೋಹ ಮಾಡುವುದಾದರೆ, ಕಳೆಗಳನ್ನು ಬೆಳೆಸಿದರೆ, ಕಳೆಗಳನ್ನ ಮುಳ್ಳುಗಳನ್ನ ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುವುದು. ಶಾಪಕ್ಕೆ ಗುರಿಯಾಗುವುದು ಬೈಬಲ್ ಹೇಳ್ತದೆ. ಹೋದಮ್ಮ, ಅದರ ಅಂತ್ಯವು ಸುಡಲ್ಪಡುವುದು. ಅದರ ಅಂತ್ಯವು ನಾಶನ, ಸುಡಲ್ಪಡುತ್ತದೆ. ಅಲೋ, ಅರ್ಥ ಆಗ್ತಾ ಇದೆಯಾ? ಇದು ರಾಸಪ್ಪ ಹೇಳೋದನ್ನ ಓದಿ ಮುಗಿಸೋಣ. ಕರ್ತನೆ, ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು. ನನಗಾದರೂ ದೇವರ ಮಗಳೇ, ಎಂತ ಸಂದರ್ಭವು ನಿನ್ನನ್ನು ಸೋಲಿಸಕ್ಕಾಗಲ್ಲ. ನಿನ್ನ ನಿರೀಕ್ಷೆ ದೇವರಾಗಿರಲಿ, ನಿನ್ನ ನಿರೀಕ್ಷೆ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಇರಲಿ. ನಿನ್ನನ್ನು ಅಭಿಷೇಕಿಸಿದ ದೇವರು ನಿನ್ನ ಕರದಾತನು ನಂಬಿ ಉತ್ತಮನು. ಯಾತಕ್ಕಾಗಿ ಕರದಾನು ಅದರಲ್ಲಿ ನಿನ್ನನ್ನ ನಿಲ್ಲಿಸುವಂತ ದೇವರು ಹೇಳ್ತಾ ಇದ್ದಾನೆ. ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು. ಬಿಟ್ಟರೆ ಹಾಗೆ ನನಗೆ ಬೇಡ, ದೇವರು ಕೊಟ್ಟಿರುವಂತ ಆತನ ಸಾನ್ನಿಧ್ಯವೇ ನನಗೆ ಭಾಗ್ಯವು. ಕೆಳಗೋದಮ್ಮ. ಕರ್ತನೇ ಯೆಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವೆನು. ನಿನ್ನ ಮಹತ್ ಕಾರ್ಯಗಳನ್ನ ನಾನು ಹೇಳಿದುದು ಪ್ರವಾದನೆಯ ಸಂದೇಶ. ಇವತ್ತು ನಡೀತಾ ಇದೆ, ನಾಳೆ ನಡೆಯಲಿಕ್ಕಿದೆ. ನೀವು ನಂಬಿದ್ರೆ ಸರಿ, ಬಿಟ್ಟರೆ ಸರಿ. ಇದು ಪ್ರವಾದನೆಯ ಸಂದೇಶ. ಅಲ್ಲೆಲ್ಲೂಯ. ಇಲ್ಲಿ ಇಟ್ಕೋಬೇಕದ, ಈ ಕಿವ್ಯಾ ಬಿಡಬಾರ್ದು, ಇಲ್ಲಿ ಇಟ್ಕೋಬೇಕದ. ಅಲ್ಲೆಲ್ಲೂಯ. ಯಾವಾಗಲೂ ದೇವರು ನನ್ನನ್ನ ಎಲ್ಲಿ ಇಟ್ಟಿದಾರೋ ಅದುವೇ ನನಗೆ ಶ್ರೇಷ್ಠ. ಎಲ್ಲಿ ನಾನು ಆತ್ಮೀಯದಲ್ಲಿ ಬೆಳೆಯುತ್ತಾ ಇದ್ದೇನೆ, ಎಲ್ಲಿ ಆತ್ಮೀಯ ಆಧಾರ ನನಗೆ ಸಿಗ್ತಾ ಇದೆ, ಎಲ್ಲಿ ಆತ್ಮೀಯನ ಕನೆಕ್ಷನ್ ಅನ್ನ ದೇವರು ನನಗೆ ಕೊಡುತ್ತಾ ಇದ್ದಾರೆ, ಅದುವೇ ನನಗೆ ಶ್ರೇಷ್ಠ. ಓದಮ್ಮ. ಹೌದು. ಹಲ್ಲೆಲೂಯ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿದವರಾಗಿ, ದೇವರ ಮಗನೇ, ಕರ್ತನ ವಾಕ್ಯ ಮತ್ತೆ ಹೇಳುತ್ತಾ ಇದೆ. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ಅದು ಕುರಿತಾಗಿ ಅದು ಚಿಂತೆ ಮಾಡಿಕೊಳ್ಳುವುದು. ಅದರ ದಿನದ ಕಾಟ ಅದರ ದಿನಕ್ಕೆ ಸಾಕು. ಒಪ್ಪಿಸಿಕೊಟ್ಟವರಾಗಿ